ಎಲ್ರಿಗೂ ನಮಸ್ಕಾರ. ಈ ದಿನ ಗೌರವಾನ್ವಿತ ನ್ಯಾಯಾಧೀಶರಾದ ಶ್ರೀ ನಾಗಮೋಹನ್ ದಾಸ್ ರವರ ಸಭೆಯಲ್ಲಿ ಮಾನ್ಯ ಶ್ರೀ ಕಾಂತರಾಜ್ ಅವರು, ಮಾಜಿ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು, ಅವರು ಕೂಡ ಭಾಗವಹಿಸ್ತಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಮೇಜರ್ ಮಣಿವಣ್ಣನ್ ಅವರು ಕೂಡ ಭಾಗವಹಿಸ್ತಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಶ್ರೀ ಯತೀಶ್ ಅವರು EDCS ನ ಮುಖ್ಯಸ್ಥರು, ಅವರು ಕೂಡ ಭಾಗವಹಿಸ್ತಿದ್ದಾರೆ. ಅವ್ರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಹಾಗೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿರುವ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರಿಗೂ ಕೂಡ ಸ್ವಾಗತವನ್ನು ಕೋರಿ, ಈ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಕುರಿತು ಸಂಕ್ಷಿಪ್ತವಾಗಿ ಸಮಾಜ ಕಲ್ಯಾಣ ಇಲಾಖೆ ಆಯುಕ್ತರಾಗಿ ನಾನು ಬ್ರೀಫ್ ಮಾಡಲಿಕ್ಕೆ ಇಚ್ಛಿಸ್ತೇನೆ. ತಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿರುವ ಹಾಗೆ ಪರಿಶಿಷ್ಟ ಜಾತಿ ಸಮಾಜ ಕಲ್ಯಾಣ ವತಿಯಿಂದ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಎಲ್ಲರಿಗೂ ಗೊತ್ತಿರುವ ಹಾಗೆ ದಿನಾಂಕ 27/3/2025 ಗೌರವಾನ್ವಿತ ನ್ಯಾಯಾಧೀಶರ ನೇತೃತ್ವದಲ್ಲಿ ಇರುವಂತಹ ಈ ಒಂದು ಏಕಸದಸ್ಯ ಆಯೋಗದ ಒಂದು ಶಿಫಾರಸಿನ ಮೇರೆಗೆ ಈ ಒಂದು ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಹಂತದಲ್ಲಿ ನಿರ್ಣಯ ಆಗಿದೆ. ಈ ಒಂದು ನಿರ್ಣಯದ ನಂತರ ತಮ್ಮೆಲ್ಲರೂ ಗೊತ್ತಿರುವ ಹಾಗೆ ಆಯೋಗದ ಕಾಲಮಿತಿಯನ್ನು 2 ತಿಂಗಳ ಕಾಲ ವಿಸ್ತರಿಸಲಾಗಿದೆ. ಈ ಒಂದು ಸಂದರ್ಭದಲ್ಲಿ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆ 2025 ಮಾಡಬೇಕು ಅಂತ ನಿರ್ಣಯ ಕೈಗೊಂಡ ನಂತರ ರಾಜ್ಯ ಮಟ್ಟದಲ್ಲಿ ಒಂದು ಕಾರ್ಯನಿರ್ವಹಣಾ ಸಮಿತಿಯನ್ನ ಆಯೋಜಿಸಲಾಗಿದೆ. ಅದನ್ನ ಸರ್ಕಾರದ ವತಿಯಿಂದ ಆದೇಶನೂ ಕೂಡ ಹೊರಡಿಸಲಾಗಿದೆ. ಅದೇ ರೀತಿಯಾಗಿ ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲೂ ಕೂಡ ಈ ಒಂದು ವಿಶೇಷ ಕಾರ್ಯಕಾರಿ ಸಮಿತಿ ಒಂದು ಹಂತಕ್ಕೆ ನಾವು ತಲುಪಿದ್ದೇವೆ. ಈಗಾಗಲೇ ಈ ಒಂದು ಸಮೀಕ್ಷೆಯನ್ನ ನಾವು 5/5/2025 ನಾವು ಈಗಾಗಲೇ ಆರಂಭ ಮಾಡಿದ್ದೇವೆ. ಇದು ಈ ಒಂದು ಸಮಯದಲ್ಲಿ ಅಂದ್ರೆ ಮೊದಲ ಹಂತದಲ್ಲಿ ಅಂದ್ರೆ ಫೇಸ್ 1 ಅಲ್ಲಿ 5/5/2025 17/5/25 ಮನೆ ಮನೆ ಭೇಟಿ ಮಾಡಿ ನಮ್ಮ ಸಮೀಕ್ಷಕರು ಅಂದ್ರೆ ನಮ್ಮ ಟೀಚರ್ಸ್ನ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ ಎನ್ಯುಮರೇಟರ್ಸ್ ಆಗಿ. ಈ ಒಂದು ಎನ್ಯುಮರೇಟರ್ಸ್ನ ಮುಖಾಂತರ ನಾವು ಈ ಒಂದು ಮನೆ ಮನೆ ಭೇಟಿಯನ್ನ ಮಾಡಿ EDCS ಮುಖಾಂತರ ನಾವು ಏನು ಈ ಒಂದು ತಂತ್ರಾಂಶ ಆ್ಯಪ್ನ ಡೆವಲಪ್ ಮಾಡಿದ್ದೇವೆ, ಆ ಒಂದು ಆ್ಯಪ್ ಮುಖಾಂತರ ನಾವು ಮನೆ ಮನೆ ಸಮೀಕ್ಷೆಯನ್ನು ನಾವು ಮಾಡ್ತಾ ಇದ್ದೇವೆ. 2ನೇ ಹಂತದಲ್ಲಿ 19/5/25 21/5/25 ನಾವು ವಿಶೇಷ ಶಿಬಿರವನ್ನ ನಾವು ಆಯೋಜಿಸಿಕೊಂಡಿದ್ದೇವೆ. ಅದು ಇನ್ನೂ ಕೂಡ ನಾವು ಜಾರಿ ಮಾಡುವ ಹಂತದಲ್ಲಿದೆ. ತದನಂತರ 19/5/2025 23/5/2025 ನಾವು ಆನ್ಲೈನ್ ಮುಖಾಂತರ ಸ್ವಯಂ ಘೋಷಣೆಗೆ ಅಂತ ಹೇಳ್ಬಿಟ್ಟು ನಾವು ಅವಕಾಶವನ್ನ ನಾವು ಕಲ್ಪಿಸ್ಕೊಟ್ಟಿದ್ದೇವೆ. ಅದನ್ನ ಈಗ ಸದ್ಯದಲ್ಲೇ ನಾವು ಅದನ್ನ ಜಾರಿಗೆ ತರ್ತೇವೆ. ಈ ಒಂದು ಸಮಗ್ರ ಸಮೀಕ್ಷೆಯನ್ನು ಮಾಡಲಿಕ್ಕೆ ಈಗಾಗಲೇ ನಾವು ಹಲವಾರು ಸುತ್ತಿನ ತರಬೇತಿಗಳನ್ನ ಮಾಡಿದ್ದೇವೆ. ರಾಜ್ಯ ಮಟ್ಟದಲ್ಲಿ ವಿಶೇಷವಾಗಿ ಮಾಸ್ಟರ್ ಟ್ರೈನರ್ಸ್ ನಾವು ಆಯ್ಕೆ ಮಾಡಿಕೊಂಡು ಪ್ರತಿ ಜಿಲ್ಲೆಯಲ್ಲಿ ಈ ಒಂದು ಮಾಸ್ಟರ್ ಟ್ರೈನರ್ಸ್ ಟ್ರೈನಿಂಗ್ ನಾವು ತರಬೇತಿಯನ್ನ ಮಾಡಿದ್ದೇವೆ. ಈ ಒಂದು ತರಬೇತಿಯನ್ನ 25/4/2025 ಆರಂಭ ಮಾಡಿ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ವಿವಿಧ ಹಂತಗಳಲ್ಲಿ ನಾವು ತರಬೇತಿಯನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಈ ಒಂದು ಸಮೀಕ್ಷೆನ ನಾವು 5/5/2025 ನಂತರ ಆರಂಭ ಮಾಡಿದ ನಂತರ ಕೆಲವೊಂದು ತಾಂತ್ರಿಕ ತೊಂದರೆಗಳನ್ನು ಹೊರತುಪಡಿಸಿ ಸಮೀಕ್ಷೆಯು ಈಗ ಆಲ್ರೆಡಿ ಸುಗಮವಾಗಿ ನಡೀತಾ ಇದೆ. ಈಗಾಗಲೇ 2011 ಜನಗಣತಿ ಪ್ರಕಾರ ನಾವು ನೋಡೋದಾದ್ರೆ 21,40,304 SC ಹೌಸ್ ಹೋಲ್ಡ್ಸ್ ಇರುವಂತದ್ದು. ಅದನ್ನ ನಾವು 2025ನೇ ಸಾಲಕ್ಕೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ನೋಡೋದಾದ್ರೆ 25,72,050 ಮನೆಗಳು ನಮ್ಮ ಟಾರ್ಗೆಟ್ ಇರುವಂತದ್ದು. ಈ ಒಂದು ಪ್ರೊಜೆಕ್ಟೆಡ್ ಹೌಸ್ ಹೋಲ್ಡ್ಸ್ಗೆ ನಾವು ಕಂಪೇರ್ ಮಾಡಿ ನೋಡಿದ್ರೆ 73% ನಾವು ಈಗಾಗಲೇ ಪ್ರಗತಿಯನ್ನ ನಾವು ಮಾಡಿದ್ದೇವೆ. ಸೊ ಈ ಒಂದು ಪ್ರಗತಿ ತುಂಬಾ ಚೆನ್ನಾಗಿದೆ, ಯಾವುದೇ ರೀತಿಯಾದ ಗೊಂದಲಗಳಿಲ್ಲ. ಕೆಲವೊಂದು ತಾಂತ್ರಿಕ ತೊಂದರೆಗಳಿದ್ದನ್ನ ನಾವು ಈಗಾಗಲೇ ನಿವಾರಿಸಿದ್ದೇವೆ.
ಒಟ್ಟಾರೆಯಾಗಿ ಈಗ ನಾವು 18,96,285 ನಿನ್ನೆ ಸಾಯಂಕಾಲದವರೆಗೆ ಇಷ್ಟು ಮನೆಗಳ ಒಂದು ಸಮೀಕ್ಷೆ ಏನಿದೆ ನಾವು ಈಗಾಗಲೇ ಮುಕ್ತಾಯಗೊಳಿಸಿದ್ದೇವೆ. ಜಿಲ್ಲಾವಾರು ಪ್ರಗತಿ ಮಾಹಿತಿನೂ ಕೂಡ ತಮ್ಮೊಂದಿಗೆ ನಾವು ಈಗಾಗಲೇ ಶೇರ್ ಮಾಡಿದ್ದೇವೆ, ಸಂಪೂರ್ಣ ಪ್ರಗತಿ ಏನಾಗಿದೆ ಅಂತ. BBMP ವ್ಯಾಪ್ತಿನಲ್ಲಿ ಒಂದಷ್ಟು ಆರಂಭಿಕ ತೊಂದರೆಗಳಿತ್ತು. ಯಾಕಂತ ಹೇಳಿದ್ರೆ BBMP ವ್ಯಾಪ್ತಿಯಲ್ಲಿ ನಮಗೆ ಶಿಕ್ಷಕರ ಕೊರತೆ, ಅಂದ್ರೆ ಎನ್ಯುಮರೇಟರ್ಸ್, ಒಂದು ಎನ್ಯುಮರೇಷನ್ ಯೂನಿಟ್ನಲ್ಲಿ ಶಿಕ್ಷಕರನ್ನೇ ನಾವು ಆಯ್ಕೆ ಮಾಡಬೇಕು ಅಂತ ಮಾಡಿದ್ವಿ. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದಷ್ಟು ಅವ್ರಿಗೆ ನಾಲೆಡ್ಜ್ ಇರುವಂಥದ್ದು, ಮತ್ತೆ ಈ ಒಂದು ಕ್ಯಾಸ್ಟ್ ಲಿಸ್ಟ್ ಏನಿದೆ ಅದು ಇಂಗ್ಲಿಷ್ನಲ್ಲಿ ಇರೋದ್ರಿಂದ ಅದನ್ನ ಶಿಕ್ಷಕರಿಗೆ ಕೊಟ್ಟರೆ ಸೂಕ್ತವಾದದ್ದು ಅಂತ ಹೇಳ್ಬಿಟ್ಟು ಶಿಕ್ಷಕರ ಮುಖಾಂತರ ಈ ಒಂದು ಸಮೀಕ್ಷೆಯನ್ನ ನಾವು ಮಾಡಿದ್ದೇವೆ. ಆದರೆ BBMP-ನಲ್ಲಿ ಒಂದು ಶಿಕ್ಷಕರ ಕೊರತೆ ಇರೋದ್ರಿಂದ ಈಗಾಗಲೇ ಗೌರವಾನ್ವಿತ ನ್ಯಾಯಾಧೀಶರವರ ಅಧ್ಯಕ್ಷತೆಯಲ್ಲಿ BBMP ಅವರ ಒಂದು ಪ್ರಗತಿ ಪರಿಶೀಲನೆ, ಸಂಬಂಧಪಟ್ಟ ಎಲ್ಲ ಝೋನಲ್ ಕಮಿಷನರ್ಸ್ನ ಒಂದು ಪ್ರಗತಿ ಪರಿಶೀಲನೆಯನ್ನು ನಾವು ಆಯೋಜಿಸಿಕೊಂಡಿದ್ದೇವೆ. ಆ ಒಂದು ಪ್ರಗತಿ ಪರಿಶೀಲನೆಯಲ್ಲಿ ಅವರ ಒಂದು ತೊಂದರೆಗಳನ್ನ ಅವರು ಶೇರ್ ಮಾಡ್ಕೊಂಡಿದ್ರು ಗೌರವಾನ್ವಿತ ನ್ಯಾಯಾಧೀಶರೊಂದಿಗೆ. ಆ ಒಂದು ಸಂದರ್ಭದಲ್ಲಿ ಅವರ ಒಂದು ಕೋರಿಕೆ ಮೇರೆಗೆ ಡಿಗ್ರಿ ಮುಗಿಸಿರುವಂತಹ ಆಶಾ ಕಾರ್ಯಕರ್ತರಾಗಿರ್ಬೋದು, ಅಂಗನವಾಡಿ ಕಾರ್ಯಕರ್ತರಾಗಿರ್ಬೋದು, ಅಥವಾ ಈಗಾಗಲೇ ಚುನಾವಣೆ ಸಂದರ್ಭದಲ್ಲಿ ಉಪಯುಕ್ತ ಅನ್ಏಡೆಡ್ ಶಾಲೆಯ ಶಿಕ್ಷಕರಾಗಿರ್ಬೋದು ಅಂಥವ್ರಿಗೆ ಆಯ್ಕೆ ಮಾಡಿಕೊಂಡು ಆದಷ್ಟು ಬೇಗ ಪ್ರಗತಿ ಮಾಡಲಿಕ್ಕೆ ಸೂಕ್ತ ನಿರ್ದೇಶನವನ್ನ ಈಗಾಗಲೇ ನಾವು BBMP ಅವರಿಗೆ ಕೊಟ್ಟಾಗಿದೆ. ಇದಲ್ಲದಲ್ಲೇ ಆಯೋಗದ ವತಿಯಿಂದ ಹಾಗೂ ಸಮಾಜ ಕಲ್ಯಾಣ ಇಲಾಖೆ ವತಿಯಿಂದ ಸಾಕಷ್ಟು IC ಆಕ್ಟಿವಿಟೀಸ್ನ ನಾವು ಕೂಡ ಮಾಡ್ತಾ ಇದ್ದೇವೆ. ಪತ್ರಿಕಾ ಮಾಧ್ಯಮದ ಮುಖಾಂತರ ಆಗಿರ್ಬೋದು, ರೇಡಿಯೋ ಜಿಂಗಲ್ಸ್ ಮುಖಾಂತರ ಆಗಿರ್ಬೋದು, ದಿನಪತ್ರಿಕೆಗಳಲ್ಲಿ ಆ್ಯಡ್ ಕೊಡುವಂಥದ್ದಾಗಿರ್ಬೋದು, ಕಮರ್ಷಿಯಲ್ ಚಾನೆಲ್ಸ್ನಲ್ಲಿ ಆ್ಯಡ್ ಕೊಡುವಂಥದ್ದಾಗಿರ್ಬೋದು, ಮತ್ತೆ BBMP ವ್ಯಾಪ್ತಿನಲ್ಲಿ ಹೆಚ್ಚಿನ ಒಂದು IC ಅವಶ್ಯಕತೆ ಇರುವ ಹಿನ್ನೆಲೆಯಲ್ಲಿ ನಾವು BBMP ವ್ಯಾಪ್ತಿಗೆ ಪ್ರತ್ಯೇಕವಾಗಿ ಅನುದಾನವನ್ನು ಕೂಡ ನಾವು ನಿಗದಿಪಡಿಸಿ ಅವರಿಗೆ ಆದೇಶವನ್ನು ಕೊಟ್ಟಿದ್ದೇವೆ. ಇದಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ನಮಗೆ ರೆಸ್ಪಾನ್ಸ್ ಕೂಡ ಬರ್ತಾ ಇದೆ. ಅದನ್ನ ನಮ್ಮ ಪ್ರತ್ಯೇಕವಾದ ಒಂದು ಸೋಷಿಯಲ್ ಮೀಡಿಯಾ ಟೀಮ್ ಮುಖಾಂತರನೂ ಕೂಡ ಇದನ್ನ ನಾವು ಮಾನಿಟರ್ ಮಾಡ್ತಾ ಇದ್ದೇವೆ. ಈ ಒಂದು ಆಯೋಗದ ಒಂದು ನಿರ್ದೇಶನದ ಮೇರೆಗೆ ಈಗಾಗಲೇ ನಾವು ಒಂದು ಹೆಲ್ಪ್ಲೈನ್ ನಂಬರು ಕೂಡ 24/7 ಹೆಲ್ಪ್ಲೈನ್ ನಂಬರ್ನು ಕೂಡ ರಾಜ್ಯ ಮಟ್ಟದಲ್ಲಿ ನಾವು ಆಯೋಜನೆ ಮಾಡ್ಕೊಂಡಿದ್ದೇವೆ. ಈ ನಂಬರ್ ಕೂಡ ನಾವು ಈಗಾಗಲೇ ನಿಮಗೆ ಶೇರ್ ಮಾಡಿದ್ದೇವೆ. ಇದರಲ್ಲಿ ಒಟ್ಟು 15 ಪ್ರತ್ಯೇಕ ಲೈನ್ಗಳಲ್ಲಿ ನಾವು ಏನಾದರೂ ತಾಂತ್ರಿಕ ಸಮಸ್ಯೆ ನಮ್ಮ ಎನ್ಯುಮರೇಟರ್ಸ್ ಇಂದ ಆಗಿರ್ಬೋದು, ಅಥವಾ ನಮ್ಮ ಜನರಲ್ ಪಬ್ಲಿಕ್ ಇಂದನೂ ಕೂಡ ಏನೇನೋ ಇದರಲ್ಲಿ ಇಶ್ಯೂಸ್ ಬರ್ತದೆ ಅಥವಾ ಸಮಸ್ಯೆಗಳು ಅಥವಾ ಅವ್ರಿಗೆ ಏನಾದರೂ ಪರಿಹಾರ ಬೇಕಾಗಿದ್ದಲ್ಲಿ ನಾವು ಈ ಹೆಲ್ಪ್ಲೈನ್ ಮುಖಾಂತರ ನಾವು ಅನುಷ್ಠಾನ ಮಾಡ್ತಾ ಇದ್ದೇವೆ. ಇದಲ್ಲದೆ ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಂದು ಕಂಟ್ರೋಲ್ ರೂಮ್ನ ಸಂಬಂಧಪಟ್ಟ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳು ಮತ್ತೆ BBMP-ನಲ್ಲಿ BBMP-ಯ ಪ್ರತ್ಯೇಕವಾದ ಒಂದು ಕಮಾಂಡ್ ಅಂಡ್ ಕಂಟ್ರೋಲ್ ಸೆಂಟರ್ ಅಲ್ಲಿ ಅವರು ಪ್ರತ್ಯೇಕವಾಗಿ ತಮ್ಮ ಒಂದು ಹೆಲ್ಪ್ಲೈನ್ ಡೆಸ್ಕ್ನ ಪ್ರತ್ಯೇಕವಾಗಿ ಸ್ಥಾಪಿಸಿದ್ದಾರೆ. ಈ ಒಂದು ಪ್ರಗತಿ ನಮ್ದು ಈಗ ಚೆನ್ನಾಗಿ ನಡೀತಾ ಇದೆ. ಈಗ ಆಸ್ ವಿ ಸ್ಪೀಕ್ ಆಲ್ಸೋ ಈಗ ಆಲ್ರೆಡಿ ಎನ್ಯುಮರೇಷನ್ ನಡೀತಾ ಇದೆ, ಪ್ರೋಗ್ರೆಸ್ ಚೆನ್ನಾಗಿದೆ. ಆದರೂ ಸಹ ಕೆಲವೊಂದು ಜಿಲ್ಲೆಗಳಲ್ಲಿ ಈ ಒಂದು ಸಮೀಕ್ಷೆಗೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಒಂದಷ್ಟು ಎಕ್ಸ್ಟೆನ್ಷನ್ ಕೊಟ್ರೆ ನಾವು ಎಲ್ಲ ಮನೆಗಳನ್ನ ಕವರ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ಬಿಟ್ಟು ಕೋರಿಕೆಗಳನ್ನ ಕೊಟ್ಟಿದ್ದಾರೆ. ಅದಲ್ಲದೆ ಹಲವಾರು ಸಂಘ ಸಂಸ್ಥೆಗಳು ಕೂಡ ಗೌರವಾನ್ವಿತ ನ್ಯಾಯಾಧೀಶರೊಂದಿಗೆ ಇದನ್ನ ಎಕ್ಸ್ಟೆಂಡ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕೋರಿಕೆಯನ್ನು ನೀಡಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ಗೌರವಾನ್ವಿತ ನ್ಯಾಯಾಧೀಶರವರ ಈ ಒಂದು ಏಕಸದಸ್ಯ ಆಯೋಗದಲ್ಲಿ ಈಗಾಗಲೇ ತೀರ್ಮಾನ ಕೈಗೊಳ್ಳಲಾಗಿದೆ. ಈ ಒಂದು ಸಮೀಕ್ಷೆಯನ್ನ ಒಂದು ವಾರದ ಮಟ್ಟಿಗೆ, ಅಂದ್ರೆ ಈಗ 17/5/2025ಕ್ಕೆ ಏನು ಸಮೀಕ್ಷೆ ಮುಗಿಬೇಕಾಗಿತ್ತು ಅದನ್ನ ಎಕ್ಸ್ಟೆಂಡ್ ಮಾಡಿ 25/5/2025ಕ್ಕೆ ಇದನ್ನ ವಿಸ್ತರಿಸಲಾಗಿದೆ. ಈಗಾಗಲೇ ಅದನ್ನ ಮಾಧ್ಯಮ ಪ್ರಕಟಣೆಯಲ್ಲಿ ತಮಗೆ ಶೇರ್ ಮಾಡಿದ್ದೇನೆ. ಈ ವಿಶೇಷ ಶಿಬಿರ ಏನು 19/5/2025ಕ್ಕೆ ಆರಂಭ ಆಗಬೇಕಾಗಿತ್ತು. ಈ ವಿಶೇಷ ಶಿಬಿರ ಮಾಡುವಂತ ಉದ್ದೇಶ ಏನು ಅಂತ ಹೇಳಿದ್ರೆ, ಮನೆಗೆ ಭೇಟಿ ಕೊಟ್ಟಾಗ ಅವರು ಕೆಲಸಕ್ಕಾಗಲಿ ಕೂಲಿ ಕಾರ್ಮಿಕರಾಗಿರೋದೇ ಬೇರೆ ರೀತಿಯಾದಂಥ ಒಂದು ಅವರ ಒಂದು ವೃತ್ತಿಯಲ್ಲಿ ತೊಡಗಿದ್ದಾಗ ಅವ್ರ ಮನೆಯಲ್ಲಿ ಲಭ್ಯ ಇಲ್ಲದೇ ಇದ್ದಾಗ ಈ ಒಂದು ವಿಶೇಷ ಶಿಬಿರ ಸಂದರ್ಭದಲ್ಲಿ ಅವರು ತಮ್ಮ ಒಂದು ಎನ್ಯುಮರೇಷನ್ ಯೂನಿಟ್ ವ್ಯಾಪ್ತಿಯಲ್ಲಿ ಇರುವಂತಹ ಏನು ಮತಗಟ್ಟೆಗಳೇನಿದೆ ಅಲ್ಲಿ ಅವರು ಕುಳಿತುಕೊಂಡು ಸಂಬಂಧಪಟ್ಟ ಯಾರು ಇನ್ಫಾರ್ಮೆಂಟ್ಸ್ ಇರ್ತಾರೆ ಅಥವಾ ಯಾರು ತಮ್ಮನ್ನ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು ಅಂತ ಇಚ್ಛಿಸ್ತಾ ಇದ್ದಾರೆ ಅವರು ಈ ಒಂದು ಶಿಬಿರದಲ್ಲಿ ನೇರವಾಗಿ ತಮ್ಮ ದಾಖಲೆಗಳನ್ನ ತಗೊಬಂದ್ಬಿಟ್ಟು ಅದೇ ಆ್ಯಪ್ ಮುಖಾಂತರ ಈ ಒಂದು ವಿಶೇಷ ಶಿಬಿರದಲ್ಲಿ ಅವರು ನೋಂದಾಯಿಸಿಕೊಳ್ಬಹುದು. ಈ ಒಂದು ವಿಶೇಷ ಶಿಬಿರವನ್ನ 26/5/2025 ರಿಂದ 28/5/2025ರವರೆಗೆ ನಾವು ಈಗ ಮರು ನಿಗದಿಪಡಿಸ್ತಾ ಇದ್ದೇವೆ. ಮತ್ತೆ ಮೂರನೇ ಹಂತದಲ್ಲಿ ನಾವು ಏನು ಆನ್ಲೈನ್ ಸೆಲ್ಫ್ ಡಿಕ್ಲರೇಷನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಅನೌನ್ಸ್ ಮಾಡಿದ್ದೇವೆ. ಅದನ್ನ 19ನೇ ತಾರೀಕೆ ನಾವು
ಒಂದು ಸ್ಪೆಸಿಫಿಕ್ ಡ್ಯಾಶ್ ಬೋರ್ಡ್ನ ನಾವು ಬಿಡ್ತಾ ಇದ್ದೇವೆ. ಆ ಒಂದು ಸ್ಪೆಸಿಫಿಕ್ ಡ್ಯಾಶ್ ಬೋರ್ಡ್ನಲ್ಲಿ ಸಾರ್ವಜನಿಕರು ತಮ್ಮ ಒಂದು ಆಧಾರ್ ನಂಬರ್ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ RD ನಂಬರ್ ಏನಿದೆ ಅದನ್ನು ಉಪಯೋಗಿಸ್ಕೊಂಡು ಅವರು ನೇರವಾಗಿ ಖುದ್ದಾಗಿ ಸೆಲ್ಫ್ ಡಿಕ್ಲೇರು ಕೂಡ ಮಾಡ್ಕೋಬೋದು. ಈ ಒಂದು ದಿನಾಂಕವನ್ನು 19/5/2025ರಿಂದ 28/5/2025 ನಾವು ಅದನ್ನು ಮರು ನಿಗದಿಪಡಿಸ್ತಾ ಇದ್ದೇವೆ. ಇದರಿಂದ ಸಾಕಷ್ಟು ಸಾರ್ವಜನಿಕರಿಗೆ ಕಾಲಾವಕಾಶವನ್ನು ಕೂಡ ಕೊಟ್ಟಂಗಾಗ್ತದೆ. ಮತ್ತು ನಮ್ಮ ಟಾರ್ಗೆಟ್ ಏನಿದೆ, ಈಗಾಗಲೇ ನಾನು ಹೇಳಿದಾಗೆ 2025 ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ ಏನಿದೆ 25,72,050. ಈ 25,72,050 ನಮಗೆ ತಲುಪಲಿಕ್ಕೆ ತುಂಬ ಅನುಕೂಲ ಆಗ್ತದೆ. ಸೊ ಆದ್ದರಿಂದ ಈ ಒಂದು ಸಮೀಕ್ಷೆಯ ಒಂದು ಡೇಟ್ಗಳನ್ನ ನಾವು ಆಯೋಗದ ಒಂದು ಪರ್ಮಿಷನ್ ಮೇರೆಗೆ ನಾವು ಎಕ್ಸ್ಟೆಂಡ್ ಮಾಡ್ತಾ ಇದ್ದೇವೆ. ಈಗಾಗಲೇ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ನಾವು ಜಿಲ್ಲಾಧಿಕಾರಿಗಳಿಗೆ ಇವತ್ತು ಕಮ್ಯುನಿಕೇಟ್ ಮಾಡ್ತಾ ಇದ್ದೇವೆ. ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪ್ರಗತಿ ಆನ್ ಆನ್ ಆವ್ರೇಜ್ 70% ಅಷ್ಟು ಇದೆ ಪ್ರೊಜೆಕ್ಟೆಡ್ ಪಾಪ್ಯುಲೇಷನ್ಗೆ. ಇನ್ನು 30% ನಾವು ಕವರ್ ಮಾಡಿದ್ರೆ ನಾವು ಈ ಒಂದು ಸಮೀಕ್ಷೆಯನ್ನು ಯಶಸ್ವಿಯನ್ನು ಮಾಡಿದಂತಾಗ್ತದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈಗ ಯತೀಶ್ ಅವರು ಆ್ಯಪ್ ಬಗ್ಗೆ ಒಂದು 2 ನಿಮಿಷ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತಾರೆ. ಯಾಕಂದರೆ ಇದು ವಿಶೇಷವಾಗಿ ಕರ್ನಾಟಕ ಸರ್ಕಾರದ ವತಿಯಿಂದ ಎಲೆಕ್ಟ್ರಾನಿಕ್ ಗೌರವಾನ್ವಿತ ನ್ಯಾಯಮೂರ್ತಿಗಳಾದಂಥ ನಾಗಮೋಹನ್ ದಾಸ್ ಸಾಹೇಬ್ರ ಕಮಿಷನ್ನ ಶಿಫಾರಸ್ ಮೇಲೆಗೆ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸೂಚನೆ ಮೇಲೆಗೆ ಈಗ ಒಂದು CDCS ಇಲಾಖೆಯಿಂದ ನಾವು ಈ ಪರಿಶಿಷ್ಟ ಜಾತಿಗಳ ಸಮಗ್ರ ಸಮೀಕ್ಷೆಗೆ ಆ್ಯಪನ್ನು ಹಾಗೂ ಟೆಕ್ನಿಕಲ್ ಸಪೋರ್ಟನ್ನು ನೀಡಿರ್ತೇವೆ. ನಾವು ಇದರಲ್ಲಿ ಸುಮಾರು 4 ಮಾಡ್ಯೂಲ್ಗಳನ್ನು ನಾವು ಡೆವಲಪ್ ಮಾಡಿದ್ದೇವೆ. ಅದರಲ್ಲಿ ಮೊದಲನೇದು ಬಂದು ನಮ್ಮ ಎನ್ಯುಮರೇಟರ್ಸನ್ನು ಅಪಾಯಿಂಟ್ ಮಾಡೋದು, ಅಂದರೆ ಜಿಲ್ಲಾಧಿಕಾರಿಗಳು ಹಾಗೂ ಉಪವಿಭಾಗಾಧಿಕಾರಿಗಳಿಗೆ ಅವರಿಗೆ ಒಂದು ಸೆಪ್ರೇಟ್ ವೆಬ್ ಅಪ್ಲಿಕೇಶನನ್ನು ಮಾಡಿ ಅವ್ರ ಮೂಲಕ ಪ್ರತಿ ಒಂದು ಬೂತ್ ಅಂದರೆ ಎನ್ಯುಮರೇಷನ್ ಯೂನಿಟನ್ನು ನಾವು ಎಲೆಕ್ಷನ್ ಬೂತ್ ಮಟ್ಟಕ್ಕೆ ತಗೊಂಡು ಅಲ್ಲಿ DC ಮತ್ತು DCಗಳ ಗೌರವಾನ್ವಿತ DCಗಳು ಹಾಗೂ ಉಪವಿಭಾಗಾಧಿಕಾರಿಗಳಿಂದ ಎನ್ಯುಮರೇಟರ್ಸನ್ನು ಅಸೈನ್ ಮಾಡಲಿಕ್ಕೆ ಒಂದು ಮಾಡ್ಯೂಲನ್ನು ಮಾಡಿದ್ದೇವೆ. ಇದಾದ ನಂತರ ಮೊಬೈಲ್ ಅಪ್ಲಿಕೇಶನನ್ನು ನಾವು ನಮ್ಮ ಕುಟುಂಬ ಡೇಟಾಬೇಸ್ ಅಂತೇಳಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಮಗೆಲ್ಲ ತಿಳಿದಿರೋ ಹಾಗೆ ಬಹುಶಃ ದೇಶದಲ್ಲೇ ಎಲ್ಲೂ ಇಲ್ಲ ಆ ಥರ ಡೇಟಾಬೇಸು. ನಮ್ಮ ರಾಜ್ಯದ ರೇಷನ್ ಕಾರ್ಡ್ಗಳನ್ನು ಮೂಲವಾಗಿ ಇಟ್ಕೊಂಡು ಪ್ರತಿ ಮನೆಯ ಬಗ್ಗೆ ಅವರ ಮನೆಯ ಎಲ್ಲ ಮಾಹಿತಿಗಳನ್ನು ಕುಟುಂಬ ಡೇಟಾಬೇಸ್ನಲ್ಲಿ ನಾವು ಈ ನಮ್ಮ ಕರ್ನಾಟಕ ಡೇಟಾ ಸೆಂಟರ್ನಲ್ಲಿ ಸ್ಟೋರ್ ಮಾಡ್ತೇವೆ. ಸೊ ಅದರಿಂದ ನಾವು ಮಾಹಿತಿಯನ್ನು ತಗೊಂಡಾಗ ನಮಗೆ ಟಾರ್ಗೆಟ್ ಮಾಡಲಿಕ್ಕಾಗಲಿ ಕರೆಕ್ಟಾದ ಮಾಹಿತಿಯನ್ನು ಪಡೀಲಿಕ್ಕೆ ಭಾಳ ಈಸಿ ಆಗ್ತದೆ ಅಂತೇಳಿ ಈ ಅಪ್ಲಿಕೇಶನನ್ನು ಕುಟುಂಬ ಡೇಟಾಬೇಸ್ ಮೇಲೆ ನಾವು ಫಾರ್ಮ್ ಮಾಡಿದ್ದೇವೆ. ಈ ಅಪ್ಲಿಕೇಶನನ್ನು ಆಕ್ಸೆಸ್ ಮಾಡಲಿಕ್ಕೆ OTP ಬೇಸ್ಡ್ ಲಾಗಿನನ್ನು ಕೊಟ್ಟಿದ್ದೇವೆ ಮತ್ತು ಡಿವೈಸ್ ID ಐಡೆಂಟಿಫಿಕೇಷನ್ ಕೂಡ ಮಾಡಿದ್ದೇವೆ. ಅಂದರೆ ಬರೀ ಜಿಲ್ಲಾಧಿಕಾರಿಗಳಿಂದ ಯಾರು ಅಪಾಯಿಂಟ್ ಆಗಿರ್ತಾರೆ, ಯಾರ ದೂರವಾಣಿ ಸಂಖ್ಯೆಯನ್ನು ನಾವು ವೈಟ್ ಲಿಸ್ಟ್ ಮಾಡಿರ್ತೇವೆ, ಅವರು ಪ್ರತಿದಿನ ಆ ನಂಬರನ್ನು ಹಾಕಿ OTPಯನ್ನು ಹಾಕಿ ಲಾಗಿನ್ ಮಾಡಲಿಕ್ಕೆ ಅವಕಾಶ ಇರ್ತದೆ. ಬೇರೆ ಇನ್ಯಾರಿಗೂ ಈ ಫೋನ್ ಅಪ್ಲಿಕೇಶನನ್ನು ಯೂಸ್ ಮಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಹಾಗೂ ಸರ್ವೆ ಟೈಮಿಂಗ್ಸ್ ಏನು ಕಮಿಷನ್ನಿಂದ ಡಿಫೈನ್ ಆಗಿದೆ, ಅಂದರೆ ಬೆಳಗ್ಗೆ 6ರಿಂದ ಸಂಜೆ 6:30ವರೆಗಿತ್ತು, ಈಗ 8 ಗಂಟೆವರೆಗೂ ಮಾಡಿದ್ದೇವೆ. ಆ ಸಮಯ ಬಿಟ್ಟು ಇನ್ಯಾವ ಸಮಯದಲ್ಲೂ ಮೊಬೈಲ್ ಅಪ್ಲಿಕೇಶನನ್ನು ಆಕ್ಸೆಸ್ ಮಾಡದಿರೋ ರೀತಿಯಲ್ಲಿ ನಾವು ಇದನ್ನು ಮಾಡಿದ್ದೇವೆ. ಪ್ರತಿಯೊಬ್ಬ ವ್ಯಕ್ತಿಯ ಸರ್ವೆಯನ್ನು ಮಾಡಬೇಕಾದಲ್ಲಿ ಆ ಥರ ರೇಷನ್ ಕಾರ್ಡ್ ನಂಬರ್ ಇಲ್ಲ ಅಂದರೆ ಆಧಾರ್ ಕಾರ್ಡ್ ನಂಬರ್ ಎರಡೂ ಇಲ್ಲದೇ ಇರತಕ್ಕಂಥ ಅವ್ರಿಗೆ ಅವರು ಆವಾಗ ಆಧಾರ್ ಎನ್ರೋಲ್ಮೆಂಟನ್ನು ಮಾಡಿಕೊಂಡ್ರೆ 14 ಡಿಜಿಟ್ ಎನ್ರೋಲ್ಮೆಂಟ್ ನಂಬರನ್ನು ಆಧಾರ್ ಸೆಂಟರಲ್ಲಿ ಕೊಡ್ತಾರೆ. ಅದ್ರ ಮೂಲಕ ಅವರು ಈ ಸರ್ವೆಯಲ್ಲಿ ಭಾಗವಹಿಸಲಿಕ್ಕೆ ಈ ಆ್ಯಪ್ನಲ್ಲಿ ಅವಕಾಶ ಮಾಡಿಕೊಟ್ಟಿದ್ದೇವೆ. ಇದರ ಉದ್ದೇಶ ಯಾರು ಸರ್ವೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಅವರ ಬಗ್ಗೆ ನಮಗೆ ಖಾತ್ರಿ ಪಡಿಸ್ಕೊಳ್ಳಿಕ್ಕೆ ಯಾವ್ದಾದ್ರು ಒಂದು ಗೌರ್ಮೆಂಟ್ ಇಶ್ಯೂಡ್ ID ಕಾರ್ಡ್ ನಮ್ಮ ಹತ್ರ ಇರಬೇಕು ಅನ್ನೋ ಕಾರಣಕ್ಕಾಗಿ ಇದನ್ನು ಮಾಡಲಾಗಿದೆ. ಭಾಳ ಸ್ಮೂತಾಗಿ ಈಗ ಆ್ಯಪ್ ರನ್ ಆಗ್ತಿದೆ. ಸಾಹೇಬ್ರು ಹೇಳಿದಾಗೆ ಹೋದ ವಾರ ಒಂದು 3 hours ಸರ್ವರ್ ನಮ್ಮ ಲೋಡ್ ಬ್ಯಾಲೆನ್ಸರ್ ಅಂತ ನಾವೇನು ಕರಿತೀವಿ ಸ್ವಲ್ಪ ಅದು ಇಶ್ಯೂ ಇದ್ದಿದ್ದರಿಂದ ಒಂದು 2 to 3 hours ಭಾಳ ಟೆಕ್ನಿಕಲ್ ಇಶ್ಯೂಸ್ ಇತ್ತು. ಅದು ಬಿಟ್ಟರೆ ಈಗ ನಾವು ಕಂಟ್ರೋಲ್ ರೂಮನ್ನು ಮಾನಿಟರ್ ಮಾಡ್ತಾ ಇದ್ದೇವೆ. ಯಾವುದೇ ರೀತಿ ನಮಗೆ ಹೆಲ್ಪ್ಲೈನ್ಗೆ ಟೆಕ್ನಿಕಲ್ ಇಶ್ಯೂಸ್ ಮೇಲೆ ಕಾಲ್ಸ್ ಬರ್ತಾ ಇಲ್ಲ. ಇದಾದ ನಂತರ ಒಂದು ಸೂಪರ್ವೈಸರ್ ಆ್ಯಪನ್ನು ಕೂಡ ನಾವು ಮಾಡಿದ್ದೇವೆ. ಸೂಪರ್ವೈಸರ್ ಆ್ಯಪ್ ಅದರಲ್ಲಿ ಏನು ರೋಲ್ ಅಂದರೆ ಸೂಪರ್ವೈಸರ್ಸ್ದು ನಮ್ಮಲ್ಲಿ ಸುಮಾರು 59,000 to 60,000 ಎನ್ಯುಮರೇಟರ್ಸ್ ಈಗ ಆಲ್ರೆಡಿ ಕೆಲಸ ಮಾಡ್ತಿದ್ದಾರೆ. ಅವರು ಸುಮಾರು ಈಗ 19 ಲಕ್ಷ ಮನೆಗಳನ್ನು ಸರ್ವೆ ಮಾಡಿದ್ದಾರೆ. ನಮ್ಮ ಸೂಪರ್ವೈಸರ್ಸು ಇದರಲ್ಲಿ ರ್ಯಾಂಡಮ್ ಆಗಿ 10% ಅಂದರೆ ಸುಮಾರು ಒಂದು 5,000 ಜನ ಸೂಪರ್ವೈಸರ್ಸು 10 ಬ್ಲಾಕ್ಗಳಿಗೆ ಒಬ್ಬರು ಸೂಪರ್ವೈಸರ್ ಆಗಿ ರ್ಯಾಂಡಮ್ ಆಗಿ 10% ಸರ್ವೆ ಆಗಿರ್ತಕ್ಕಂಥ ಮನೆಗಳಿಗೆ ಹೋಗಿ ಒಂದು 4-5 ಪ್ರಶ್ನೆಗಳಿದ್ದಾವೆ. ಏನು ಎನ್ಯುಮರೇಟರ್ ನಿಮ್ಮ ಮನೆಗೆ ಬಂದಿದ್ರಾ, ನಿಮ್ಮ ಭಾವಚಿತ್ರವನ್ನು ತೊಗೊಂಡಿದ್ದಾರಾ, ನೀವು ಏನು ಹೇಳಿರ್ತಕ್ಕಂಥ ಮಾಹಿತಿ ಅವರು ಎಂಟ್ರ್ ಮಾಡಿದ್ದಾರೆ ನೋಡಿ ಇದು ಕರೆಕ್ಟಾಗಿದೆಯಾ ಅಂಥೇಳಿ
ನಮ್ಮ ಸೂಪರ್ವೈಸರ್ಸು ಚೆಕ್ ಮಾಡ್ತಾರೆ. ಇದನ್ನು ಮಾಡಲಿಕ್ಕೆ ಕೂಡ ಒಂದು ಆ್ಯಪನ್ನು ಮಾಡಿದ್ದೇವೆ. ಅದು 2 ದಿನದಿಂದ ಹಿಂದೆ ರೋಲ್ಔಟ್ ಮಾಡಿದ್ದೇವೆ. ನಮ್ಮ ಸುಮಾರು ಜನ ಸೂಪರ್ವೈಸರ್ಸು ಈಗ ಕೌಂಟರ್ ಚೆಕ್ ಮಾಡ್ತಾ ಇದ್ದಾರೆ, ಎನ್ಯುಮರೇಟರ್ಸ್ ಆಲ್ರೆಡಿ ಮಾಡಿರ್ತಕ್ಕಂಥ ಸರ್ವೆಯನ್ನು. ಇದಲ್ಲದೆ ಎಲ್ಲ ಜಿಲ್ಲಾಧಿಕಾರಿಗಳಿಗೂ ಹಾಗೂ ರಾಜ್ಯ ಮಟ್ಟದಲ್ಲಿ ಎಲ್ಲ ಹಿರಿಯ ಅಧಿಕಾರಿಗಳಿಗೂ ಪ್ರೋಗ್ರೆಸ್ಸನ್ನು ಮಾನಿಟರ್ ಮಾಡಲಿಕ್ಕೆ ಒಂದು ಡ್ಯಾಶ್ಬೋರ್ಡನ್ನು ಕೂಡ ಮಾಡಿದ್ದೇವೆ. ಜಿಲ್ಲಾವಾರು ಹಾಗೂ ನಮ್ಮ ಅಸೆಂಬ್ಲಿ ಯೂನಿಟ್ ವಾರು ಎಷ್ಟು ಪ್ರಗತಿ ಆಗಿದೆ ಅಂತಕ್ಕಂಥದ್ದನ್ನು ಮಾನಿಟರ್ ಮಾಡ್ಬೋದು. ಯಾರ್ಯಾರು ಆ್ಯಕ್ಟಿವ್ ಆಗಿಲ್ಲ ಅವ್ರನ್ನ ಆ್ಯಕ್ಟಿವೇಟ್ ಮಾಡಲಿಕ್ಕೂ ಜಿಲ್ಲಾಧಿಕಾರಿಗಳಿಗೆ ಎಲ್ಲ ಕನ್ಸರ್ನ್ ಅಧಿಕಾರಿಗಳಿಗೆ ಹೆಲ್ಪ್ ಆಗಲಿಕ್ಕೆ ಒಂದು ಡ್ಯಾಶ್ಬೋರ್ಡನ್ನು ಕೂಡ ಮಾಡಿದ್ದೇವೆ. ಇದೆಲ್ಲ ಅಲ್ಲದೆ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿ ಈ ಪ್ರೋಸೆಸ್ ಭಾಳ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕು ಅನ್ನೋ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ಸರ್ವೆಗೆ ಒಳಪಟ್ಟವ್ರಿಗೆ ಒಂದು ಮೆಸೇಜನ್ನು ಕಳಿಸ್ತಾ ಇದ್ದೇವೆ. ಈಗ ಆಲ್ರೆಡಿ ಸುಮಾರು 60% ಪೀಪಲ್ ಮೆಸೇಜ್ಗಳು ಹೋಗಿದ್ದಾವೆ. ಯಾರ್ಯಾರಿಗೂ ಹೋಗಿಲ್ಲ ಅವ್ರಿಗೂ ಕಳಿಸ್ತಾ ಇದ್ದೇವೆ. ಏನಂತ ಹೇಳಿದ್ರೆ, ನೀವು ಈ ಸರ್ವೆಯಲ್ಲಿ ಭಾಗವಹಿಸಲಿಕ್ಕೆ ಧನ್ಯವಾದಗಳು. ತಮ್ಮ ಮಾಹಿತಿಯನ್ನು ನೀವು ಈ ವೆಬ್ಸೈಟ್ನಲ್ಲಿ ನೀವು ನೋಡ್ಬೋದು ಅಂತೇಳಿ ಅವರ ಅಪ್ಲಿಕೇಶನ್, ಪ್ರತಿ ಸರ್ವೆಗೂ ಒಂದು ಯೂನಿಕ್ ಅಪ್ಲಿಕೇಶನ್ ನಂಬರ್ ಇರ್ತದೆ. ಅಪ್ಲಿಕೇಶನ್ ನಂಬರನ್ನು ಎಂಟರ್ ಮಾಡಿ ಅವರು ಏನು ಮಾಹಿತಿಯನ್ನು ಕೊಟ್ಟಿರ್ತಾರೆ ಆ ಮಾಹಿತಿಯನ್ನು ಅವರು ಅವರ ಮೊಬೈಲ್ ನಂಬರ್ ಮೂಲಕ ಲಾಗಿನ್ ಆಗಿ ನೋಡಲಿಕ್ಕೆ ನಮ್ಮ ಸೇವಾ ಸಿಂಧು ಪೋರ್ಟಲ್ನಲ್ಲಿ ಒಂದು ಅವಕಾಶ ಮಾಡಿಕೊಟ್ಟು ಎಲ್ಲರಿಗೂ ಅದನ್ನು ನಾವು ಕಳಿಸ್ಕೊಡ್ತಾ ಇದ್ದೇವೆ ಮೆಸೇಜಸನ್ನು. ಇದರ ಉದ್ದೇಶ ಜನ ಏನು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ಮಾಹಿತಿ ಡ್ಯಾಶ್ಬೋರ್ಡಲ್ಲಿ ಇದೆಯಾ ಇಲ್ವಾ ಅನ್ನೋದು ಕೂಡ ಅವರಿಗೆ ಚೆಕ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದೇವೆ. ಎಲ್ಲರಿಗೂ ಮೆಸೇಜ್ಗಳು ಹೋಗಿದೆ, ಯಾರ್ಯಾರು ಹೋಗಿಲ್ಲ ಅವ್ರಿಗೂ ನಾವು ಕ್ರಮೇಣ ಕಳಿಸ್ತಾ ಇದ್ದೇವೆ. ಇವತ್ತು ನಾಳೆ ಒಳಗೆ ಎಲ್ಲರೂ ಯಾರು 19 ಲಕ್ಷ ಜನ ಸರ್ವೆಯಲ್ಲಿ ಭಾಗವಹಿಸಿದ್ದಾರೆ ಅವರೆಲ್ಲರಿಗೂ ಮೆಸೇಜ್ ತಲುಪ್ತದೆ. ಇದಲ್ಲದೆ ನೆಕ್ಸ್ಟ್ ಸಾಹೇಬ್ರು ಹೇಳಿದಾಗೆ ಸೆಲ್ಫ್ ಡಿಕ್ಲರೇಷನ್ಗೆ ಒಂದು ಮಾಡ್ಯೂಲನ್ನು ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಅದರಲ್ಲಿ ಅವರು ಆಧಾರ್ ಕಾರ್ಡ್ ಮತ್ತು RD ನಂಬರ್ ಅಂದರೆ ಕಾಸ್ಟ್ ಸರ್ಟಿಫಿಕೇಟ್ನ RD ನಂಬರನ್ನು ಬಳಸ್ಕೊಂಡು ಅವ್ರ ಮನೆಯಲ್ಲೇ ಕೂತು ಈ ಸರ್ವೆಯಲ್ಲಿ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕಮಿಷನ್ನಿಂದ ಏನಾದ ನಮಗೆ ಸೂಚನೆ ಸಿಕ್ಕಿದೆ. ಅದರ ಮೇಲೆ ಅದರ ಅಪ್ಲಿಕೇಶನನ್ನು ಕೂಡ ಮಾಡಿದ್ದೇವೆ. 19ನೇ ತಾರೀಕು ಅದನ್ನು ನಾವು ಯಾವುದೇ ಸಮಸ್ಯೆ ಇಲ್ಲದೆ ರೋಲ್ಔಟ್ ಮಾಡ್ತೇವೆ. ಇನ್ನೊಂದೇ ಒಂದು ಸಮಸ್ಯೆ, ಎಲ್ಲ ಸುಮಾರು ಜನ ನಮಗೆ ಪ್ರಶ್ನೆಯನ್ನು ಕೇಳ್ತಿದ್ರು ಇದು ಡೇಟಾ ಬಗ್ಗೆ. ಈ ಡೇಟಾ ನಾವು ಡೇಟಾ ಸೆಂಟರ್, ನಮ್ಮ ಕರ್ನಾಟಕ ಡೇಟಾ ಸೆಂಟರ್ನಲ್ಲಿ ಸ್ಟೋರ್ ಮಾಡ್ತಾ ಇದ್ದೇವೆ. ನಿಮಗೆಲ್ಲ ತಿಳಿದಿರೋಂಗೆ ಕರ್ನಾಟಕ ಡೇಟಾ ಸೆಂಟರ್ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಬಂದು ಇಂಟರ್ನ್ಯಾಷನಲ್ ಸೆಕ್ಯೂರಿಟಿ ಪ್ರೋಟೋಕಾಲ್ಸ್ ಏನಿರ್ತದೆ ಅದನ್ನೇ ನಾವು ಮೇಂಟೈನ್ ಮಾಡಿದ್ದೇವೆ. 3 ಕಾಪಿಯನ್ನು ನಾವು ಮಾಡ್ಕೊಂಡಿದ್ದೇವೆ. ಡೇಟಾಬೇಸ್ನಲ್ಲಿ ಒಂದಿರ್ತದೆ, ಅದಕ್ಕೆ ಮಿರರ್ ಕಾಪಿ ಒಂದಿರ್ತದೆ. ಈ ಡೇಟಾ ಏನು ಇದಾಗಬಾರ್ದು ಅಂತೇಳಿ ಇನ್ನೊಂದು ರಿಮೋಟ್ ಲೊಕೇಶನಲ್ಲೂ ನಾವು ಒಂದು ಇದು ಡೇಟಾಬೇಸನ್ನು ಸ್ಟೋರ್ ಮಾಡಿರ್ತೇವೆ. ಹಾಗೂ ಎಲ್ಲ ಡೇಟಾವನ್ನು ಎನ್ಕ್ರಿಪ್ಟೆಡ್ ಫಾರ್ಮ್ಯಾಟ್ನಲ್ಲಿ ಸ್ಟೋರ್ ಮಾಡಿದ್ದೇವೆ. ಕೇವಲ ನ್ಯಾಯಮೂರ್ತಿಗಳಿಗೆ ಬಿಟ್ಟು ಹೊರತಾಗಿ ಯಾರಿಗೂ ಈ ಡೇಟಾವನ್ನು ಆಕ್ಸೆಸ್ ಮಾಡ್ತಾ ಇರೋ ರೀತಿ ಕೇವಲ ಅವರ ಪಾಸ್ವರ್ಡ್ ಮೂಲಕನೇ ಅವರು ಡೇಟಾವನ್ನು ನೋಡಲಿಕ್ಕೆ, ಯಾಕೆಂದರೆ ಇದರಲ್ಲಿ ಪ್ರೈವಸಿ ಇಶ್ಯೂಸು ಇರ್ತದೆ. ಆಮೇಲೆ ಗೌಪ್ಯತೆಯನ್ನು ಕೂಡ ನಾವು ಕಾಪಾಡಬೇಕಾಗಿರೋದ್ರಿಂದ ನ್ಯಾಯಮೂರ್ತಿಗಳ ಹೊರತಾಗಿ ಇನ್ಯಾರಿಗೂ ಆ ಡೇಟಾ ಸಿಗದೇ ಇರೋ ರೀತಿಯಲ್ಲಿ ನಾವು ಎನ್ಕ್ರಿಪ್ಷನನ್ನು ಮಾಡಿದ್ದೇವೆ. ಅದಲ್ಲದೆ ನಮ್ಮ ಡೇಟಾ ಪ್ರೊಟೆಕ್ಷನ್ ಆ್ಯಕ್ಟ್ ಏನಿದೆ ಸೆಂಟ್ರಲ್ ಗೌರ್ಮೆಂಟು, ಆಧಾರ್ ಆ್ಯಕ್ಟ್ ಏನಿದೆ, ಅದರ ಕೆಳಗಿರ್ತಕ್ಕಂಥ ಮಾನದಂಡಗಳನ್ನ ಎಲ್ಲ ಡೇಟಾ ಪ್ರೊಟೆಕ್ಷನ್ ಪ್ರೈವಸಿ ರೂಲ್ಸ್ ಏನಿದೆ ಅದನ್ನೆಲ್ಲ ಫಾಲೋ ಮಾಡೇನೆ ನಾವು ಡೇಟಾವನ್ನು ಸ್ಟೋರ್ ಮಾಡ್ತಾ ಇದ್ದೇವೆ, ಮೇಂಟೈನ್ ಮಾಡ್ತಾ ಇದ್ದೇವೆ. ಮೇಜರ್ ಮೇಲೆ ವಿ ಕ್ಯಾನ್ ಟೇಕ್ ಎನಿ ಕ್ವಶನ್ಸ್ ದೇ ಆರ್. ಇನ್ನು ಕೆಲ ಗ್ರಾಮೀಣ ಪ್ರದೇಶದಲ್ಲಿ ಜಾಗೃತಿ ಸರಿಯಾಗಿ ಆಗಿಲ್ಲ. ಹೋದ್ರೆ ಏಕೆ ಹೇಳಿ ಎಷ್ಟೇ ಹೇಳ್ತಾರೆ, ಏನು ಬೇರೆ ಬಿಟ್ಕೊಡ್ತಾನೆ ಇಲ್ಲ ಅವರು. ಆ ಸಮಸ್ಯೆಗಳು ಭಾಳ ಕಡೆ ಆಗ್ತಾ ಇದೆ. ನಮ್ಮ ಮಾಹಿತಿಯಂತೆ ನೀವು ಹೇಳಿದ್ದು ಕರೆಕ್ಟ್. ಕರ್ನಾಟಕ ರಾಜ್ಯದಲ್ಲಿ ಅಧಿಕೃತ ಪರಿಶಿಷ್ಟ ಜಾತಿ ಪಟ್ಟಿಯಲ್ಲಿ 101 ಜಾತಿಗಳು, ಅದರಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆಂಧ್ರ ಅಂತಾನು ನಮೂದು ಮಾಡಿ. ರಾಜ್ಯದಲ್ಲಿ 2011 ಜನಗಣತಿಯ ಪ್ರಕಾರ 44.5 ಲಕ್ಷ ಜನ ಪರಿಶಿಷ್ಟ ಜಾತಿಗೆ ಸೇರಿದವರು ನಾವು ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಅಂತ ಬರೆಸ್ಕೊಂಡಿದ್ವಿ. ಆದರೆ ಇವು ಒಂದೊಂದು ಜಾತಿ ಅಲ್ಲ, ಒಂದೊಂದು ಗುಂಪು, ಅನೇಕ ಜಾತಿಗಳ ಗುಂಪು. ಕೆಲವು ಜಿಲ್ಲೆಗಳಲ್ಲಿ ಹೊಲೆಯರು ಏಕೆ ಅಂತ ಬರೆಸಿದ್ದಾರೆ, ಮಾದಿಗರು ಹೋದೆ ಅಂತ ಬರೆಸಿದ್ದಾರೆ, ಬೋವಿ ಬರೆಸಿದ್ದಾರೆ, ಕೊರಚ ಬರೆಸಿದ್ದಾರೆ. ಇದು ಸೆಗ್ರಿಗೇಟ್ ಮಾಡಬೇಕು ಅನ್ನೋದು ಒಂದು ಕಾಲಮ್ ನಾವು ಇಟ್ಟಿದ್ದೀವಿ. ಹಾಗಾಗಿ ನಾವು ಪ್ರತಿಯೊಬ್ಬರನ್ನು ನೀವು ಹೇಳಿ. ಆದರೆ ನಮ್ಮ ಎಕ್ಸ್ಪೀರಿಯನ್ಸಿಂದ ಫೀಲ್ಡ್ ವರ್ಕಿಂದ ಬಂದ ರಿಪೋರ್ಟ್ ಏನು ಅಂತಂದರೆ, ನೀವು ಹೇಳ್ದಂಗೆ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ 3 ಕಾರಣನ ಈಗಾಗಲೇ ನಾವು ಗುರುತಿಸಿದ್ದೀವಿ ನಮ್ಮ ಫೀಡ್ಬ್ಯಾಕ್. ಒಂದು, ಅನೇಕ ಇದು ಪ್ರಾರಂಭ ಆಗಿದ್ದು 1921ರಲ್ಲಿ, 100 ವರ್ಷ ಆಗೋದು, 4-5 ತಲೆಮಾರಾಗಿದೆ.
ಅನೇಕ ಜನರಿಗೆ ತಮ್ಮ ಮೂಲ ಜಾತಿ ಗೊತ್ತಿಲ್ಲ. ಎರಡನೇದು, ಕೆಲವರು ಮೂಲ ಜಾತಿ ಗೊತ್ತು, ಆದರೆ ಪರಿಷ್ಕೃತ ಅಂಗೀಕೃತ ಪಟ್ಟಿಯಲ್ಲಿ 100 ಒಂದರಲ್ಲಿ ಇಲ್ಲ. ಉದಾಹರಣೆಗೆ ದಕ್ಷಿಣ ಕನ್ನಡದ ಮಾನ್ಸ, ರಾಯಚೂರಿನ ಮಾದಿಗ ದಾಸರಿ, ಕೊಡಗಿನ ಕೆಂಬಟ್ಟಿ, ಈ ಥರ ಕೆಲವು ಜಾತಿಗಳು ಹೆಸರಿದೆ, ಮೂಲ ಜಾತಿ ಹೆಸರಿದೆ, ಆದರೆ ಪಟ್ಟಿಯಲ್ಲಿಲ್ಲ, ಆ್ಯಪ್ ತಗೊಳ್ಳೋಲ್ಲ. ಮೂರನೇ ಕ್ಯಾಟಗರಿ ಏನಂತಂದರೆ, ನಮ್ಮ ಮೂಲ ಜಾತಿ ಗೊತ್ತು, ಆದರೆ ನಾವು ಹೇಳಲ್ಲ. ಹಾಗಾಗಿ ನೀವು ಹೇಳಿದ ಸಮಸ್ಯೆ ಕರೆಕ್ಟು, ಅದಕ್ಕೆ ಇದು ಕಾರಣ. ಪ್ಲೀಸ್. ಇದು ಆನ್ಲೈನ್ ಏನೋ ಮಾಡಿದಿರಲ್ಲ ಸರ್, ಆನ್ಲೈನ್ ಏನೋ ಮಾಡಿದಿರಲ್ಲ ಅಪ್ಲೈ ಅವ್ರಿಗೆ ಮಾಡ್ಕೊಳಕ್ಕೆ. ಈಗ RD ನಂಬರ್ ತೊಗೋಬೇಕು ಅವರು ಅಂದರೆ 21 ಡೇಸ್ ಬೇಕು. ಇವತ್ತು ಅಪ್ಲೈ ಮಾಡಿದ್ರು ಕೂಡ ಇಮಿಡಿಯೇಟಾಗಿ ಸಿಗೋದಿಲ್ಲ. ಆಲ್ರೆಡಿ ಕ್ಯಾಸ್ಟ್ ಸರ್ಟಿಫಿಕೇಟ್ ನಾವು ಮಾಹಿತಿ ತೊಗೊಂಡಿದ್ದಾವೆ AGST ಅಂತ. ಸುಮಾರು 1,01,00,000 ಅಷ್ಟು SC ಕ್ಯಾಸ್ಟ್ ಸರ್ಟಿಫಿಕೇಟ್ ಇಶ್ಯೂ ಆಗಿರುವಂಥದ್ದು ಆಲ್ರೆಡಿ ಇದೆ. ಇಶ್ಯೂ ಆಗಿರುವಂಥವ್ರದ್ದು ಸಮಸ್ಯೆ ಇಲ್ಲ. ಆದರೆ ಈಗ ಆಲ್ರೆಡಿ ಯಾವುದು ಇಶ್ಯೂ ಆಗಿಲ್ಲ ಅಂಥವ್ರು ಈ 2 ಆಪ್ಷನ್ ಏನಿದೆ, ಮನೆ ತರಬೇತಿ, ಮನೆ ಭೇಟಿ ಆಗಿರ್ಬೋದು ಅಥವಾ ವಿಶೇಷ ಶಿಬಿರ ಆಗಿರ್ಬೋದು, ಅಲ್ಲಿ ಬೇಕಾದ್ರೆ ಎನ್ರೋಲ್ ಮಾಡ್ಕೋಬೋದು. ಆನ್ಲೈನಲ್ಲಿ ಈ ಒಂದು ಇದು ಯಾಕೆ ಕೊಟ್ಟಿರೋದು ಅಂತ ಹೇಳಿದ್ರೆ, ಯಾಕಂದರೆ ಎಲ್ಲರಿಗೂ ನಾವು ಅದನ್ನು ಕೊಟ್ಬಿಟ್ರೆ ಯಾರು SC ಯಾರು ನಾನ್ SC ಅಂತ ಡಿಫ್ರೆನ್ಷಿಯೇಟ್ ಮಾಡ್ಲಿಕ್ಕೆ ಆಗೋದು. ಸೊ ಅದನ್ನು ಪ್ರತ್ಯೇಕವಾಗಿ SC ಅವರು ಯಾರಿದ್ದಾರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ತೊಗೊಂಡ್ರೆ ಎನ್ರೋಲ್ ಮಾಡಲಿಕ್ಕೆ ಅವಕಾಶ ಮಾಡಲಿಕ್ಕೆ ಈ ಒಂದು ಅಂಶವನ್ನು ನಾವು ಸೇರಿಸ್ಕೊಂಡಿದ್ದೇವೆ. Any questions? One minute, please. ಬೇರೇನು ಕ್ವಶನ್ಸ್ ಇದೆಯಾ? ಸರ್, ಈಗ ಕಾಲಮಲ್ಲಿ ಈಗ ನೀವು ನಾನ್ SC ಕುಟುಂಬಗಳನ್ನ ಭೇಟಿ ಮಾಡಲಾಗಿರುವ ಸಂಖ್ಯೆ ಅಂತ ಹಾಕಿದ್ದೀರಿ. ನಾನ್ SC ಕುಟುಂಬದನ್ನು ಸಮೀಕ್ಷೆ ಮಾಡಿದ್ದೀರಾ? ಏನದು? ಈಗ ನಮ್ಮ ಎನ್ಯುಮರೇಟರ್ಸು ಈ ಮನೆಗೆ ಹೋಗ್ತಾರೆ, ಸರ್ ನೀವು ನಾವು ಇಂಥ ಕೆಲಸಕ್ಕೆ ಬಂದಿದ್ದೀವಿ ಅಂತ ಹೇಳ್ತೀವಿ. ನೀವು SC ಅಂದರೆ ನಿಮ್ಮ ಮಾಹಿತಿ ತಗೊಳ್ತೀವಿ, ಅಲ್ಲ ಅಂದರೆ ಪಕ್ಕದ ಮನೆಗೆ ಅದನ್ನ ಯಾವುದೋ ಮಾಹಿತಿ ತಗೊಳ್ತಾರೆ. ನೋ, ಯಾಕೆಂದರೆ ವಿ ಡಿಸೈಡೆಡ್ ಟು ಗೋ ಫಾರ್ ಡೋರ್ ಟು ಡೋರ್ ಸರ್ವೆ. ಕಳೆದ 25-30 ವರ್ಷಗಳಿಂದ ಹೊಸ ಲೇಔಟ್ಸ್ ಮಾಡಿದ್ದೀವಿ. ಎಲ್ಲ ಗ್ರಾಮಾಂತರ ಪ್ರದೇಶದಲ್ಲೂ ನಾವು ಸೈಟ್ ಫಾರ್ ಸೈಟ್ಲೆಸ್, ಹೌಸ್ ಫಾರ್ ಹೌಸ್ಲೆಸ್ ಅಂತ ಮಾಡಿದ್ದೀವಿ. ಈ ರೀತಿ ಬೆಳವಣಿಗೆಯಲ್ಲಿ SCs ಆ್ಯಂಡ್ ನಾನ್ SCs ಒಂದು ಕಡೆ ಜೀವನ ಮಾಡುವಂಥ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣ ಆಗಿದೆ. ನಾನು ಅಸ್ಪೃಶ್ಯತೆ ಹೋಗಿದೆ ಅಂತ ಹೇಳ್ತಾ ಇಲ್ಲ, ಬಟ್ ಅಂಥ ಒಂದು ಬೆಳವಣಿಗೆ ಆಗಿದೆ. ಹಾಗಾಗಿ ಅಲ್ಲಿ ಏನು ನಾನ್ SC ಕುಟುಂಬಗಳ ಜೊತೆ SC ಕುಟುಂಬಗಳು ಇರೋ ಕಾರಣ ನಾವು ಇದನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಪ್ರೋಸೆಸ್ ಆದಮೇಲೆ ನಿಮ್ಮ ಅಂತಿಮವಾಗಿ ನಿಮ್ಮ ವರದಿ ಏನಾದರೂ ಡೆಡ್ಲೈನ್ ಇಟ್ಕೊಂಡಿದ್ದೀರಾ ಸರ್, ಅಥವಾ ಏನಾದರೂ ಇನ್ನೂ ಫೈನಲ್ ಮಾಡಿ? ನಾವು ಈವಾಗ ಈ ಸಮೀಕ್ಷೆ ಮುಗಿದ ಮೇಲೆ ನಮಗೆ ದತ್ತಾಂಶ ಬರುತ್ತೆ. ದತ್ತಾಂಶನ ನಾವು ವಿಶ್ಲೇಷಣೆ ಮಾಡಬೇಕು, ಅನಾಲಿಸಿಸ್ನಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪಿನ ಮಾನದಂಡಗಳ ಅನುಸಾರ ಕ್ಲಾಸಿಫಿಕೇಷನ್ ಮಾಡೋದಕ್ಕೆ ಏನೇನು ಎಂಪರಿಕಲ್ ಡೇಟಾ ಬೇಕೋ ಅದನ್ನು ತೆಗಿತೀವಿ. ಅದರ ಬೇಸಿಸ್ ಮೇಲೆ ಮಾಡ್ತೇವೆ. ಇಷ್ಟು ಮಾತ್ರ ಹೇಳ್ತೀನಿ, ವಿತೌಟ್ ಫರ್ದರ್ ಲಾಸ್ ಆಫ್ ಟೈಮ್ ವಿಲ್ ಡೂ ಇಟ್. ಇಲ್ಲ, ನಾವು ನಮ್ಮ ಕಮಿಷನರು ಡಾಕ್ಟರ್ ರಾಕೇಶ್ ಕುಮಾರ್ ಅವರು ಹೇಳ್ದಂಗೆ ಇವೆಲ್ಲ ಗಮನದಲ್ಲಿಟ್ಟುಕೊಂಡು ನಾವು 3 ಹಂತದ ಸಮೀಕ್ಷೆಗೆ ಅನುವು ಮಾಡಿಕೊಂಡು ಈಗಾಗಲೇ ನಮ್ಮ ಮಾಹಿತಿ ಪ್ರಕಾರ 72% ನಾವು ಪ್ರೋಗ್ರೆಸ್ಸನ್ನು ಅಚೀವ್ ಮಾಡಿದ್ವಿ. ಇದರೆಲ್ಲದರ ಮಧ್ಯೆನೂ ನಮಗೆ ವಿಶ್ವಾಸ ಇತ್ತು ನಮ್ಮ ಡೇಟ್ ಒಳಗಡೆ ನಾವು 90% ತಲುಪ್ಬೋದು. ಆದರೂ ಸಂಘ ಸಂಸ್ಥೆಗಳಿಂದ, ಈಗ ಉದಾಹರಣೆಗೆ ಲಂಬಾಣಿ, ಬಂಜಾರ, ಅಲೆಮಾರಿಗಳು, ಇಂಥ ಅನೇಕ ಜನರು, ಸಂಘಟನೆಗಳು, ನಾಯಕರು, ಕಾರ್ಯಕರ್ತರು ನಮಗೆ ಪತ್ರ ಬರೆದು ಇನ್ನು ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಮಾಡಿ ಸರ್, ಎಲ್ಲೋ ಹೋಗಿರೋರು ಬರ್ತಾರೆ, ನೀವು ಮಾಹಿತಿ ಕೊಡ್ತಾರೆ. ಅದನ್ನು ಪರಿಗಣಿಸಿ ನಾವು ವಿ ಹ್ಯಾವ್ ಟೇಕನ್ ದಿಸ್ ಡಿಸಿಷನ್. ಇದ್ರ ಜೊತೆಗೆ ನಮ್ಮ DC ಗಳು ನಮಗೆ ಕೆಲವರು ಬರೆದ್ರು.
ಸ್ವಲ್ಪ ಟೈಮ್ ಎಕ್ಸ್ಟೆಂಡ್ ಕೊಟ್ಟರೆ ಇಲ್ಲದೇ ಇರೋರು ಇಳಿಸಿ. ನಮ್ಮ ಟಾರ್ಗೆಟು 100% ಬೇಕು. ನಾವು ಪ್ರಯತ್ನ ಮಾಡ್ತೀವಿ. ಈಗ ಎಸ್ ಸಿ ರಿಸರ್ವೇಶನ್ ಕೇವಲ ಜಾತಿಯ ಆಧಾರದ ಮೇಲೆ ಕೊಡುವಂಥದ್ದು ಸರ್ SC-ಗಳಿಗೆ. ತಾವು ಇದರಲ್ಲಿ ಎಕನಾಮಿಕ್ ಸ್ಟೇಟಸ್ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕ್ತಾ ಇದ್ರಿ. ಇದು ಏನು ಉದ್ದೇಶಕ್ಕಾಗಿ ಅಂತ, ಅಥವಾ ಅದರಲ್ಲಿ ಏನಾದರೂ ಬೇರೆ ಕಾರಣಕ್ಕಾಗಿ ನೀವು ಕಲೆ ಹಾಕ್ತಾ ಇದ್ದೀರಾ ಹೇಗೆ? ಇಲ್ಲ, ಭಾಳ ಇಂಪಾರ್ಟೆಂಟ್ ಕ್ವಶನ್ ನೀವು ಕೇಳಿದ್ರಿ. 1/8/2024 ದೇವೇಂದ್ರ ಸಿಂಗ್ ವರ್ಸಸ್ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಪ್ರಕರಣದಲ್ಲಿ 7 ಜನ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳ ತೀರ್ಪು ಈ ಒಳ ಮೀಸಲಾತಿ ಬಗ್ಗೆ ಅಂತಿಮ. ಅದರ ಪರಿಣಾಮವಾಗಿ ಇವತ್ತು ದೇಶದ ಎಲ್ಲ ಕಡೆ ಒಳ ಮೀಸಲಾತಿ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನ ಅನುಗುಣವಾಗಿ ಅವರು ವೈಜ್ಞಾನಿಕ ವರ್ಗೀಕರಣ ಮಾಡಬೇಕು ಅಂತ. ವೈಜ್ಞಾನಿಕ ವರ್ಗೀಕರಣ ಏನು ಅಂತ ಅವರೇ ಹೇಳ್ತಾರೆ. ಎಜುಕೇಷನಲ್ ಬ್ಯಾಕ್ವರ್ಡ್ನೆಸ್, inadequacy of representation in public employment and social backwardness. ಈ ಸೋಷಿಯಲ್ ಬ್ಯಾಕ್ವರ್ಡ್ನೆಸ್ ಅಂದರೆ ಏನು? ಇಟ್ ಇನ್ಕ್ಲೂಡ್ಸ್ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಆಲ್ಸೋ. ಆದರೆ ಎಕನಾಮಿಕ್ ಬ್ಯಾಕ್ವರ್ಡ್ನೆಸ್ ಒಂದೇ ಆಧಾರ ಇಟ್ಕೊಂಡು ನಾವು ಕ್ಲಾಸಿಫಿಕೇಶನ್ ಮಾಡೋಣ. ಎಂಪ್ಲಾಯ್ಮೆಂಟನ್ನು ಒಂದೇ ಇಟ್ಕೊಂಡು ಕ್ಲಾಸಿಫಿಕೇಶನ್ ಮಾಡೋಣ. ಎಜುಕೇಷನನ್ನು ಒಂದೇ ಇಟ್ಕೊಂಡು ಮಾಡಲ್ಲ, ಅಥವಾ ಪಾಪ್ಯುಲೇಷನನ್ನು ಒಂದೇ ಇಟ್ಕೊಂಡು ಮಾಡೋದು. ಇವೆಲ್ಲ ಸಮಗ್ರವಾಗಿ ನಾವು ಕ್ರೋಢೀಕರಿಸಿ ಅದರ ಆಧಾರದ ಮೇಲೆ ವರ್ಗೀಕರಣ. ವಿ ಆರ್ ಗೋಯಿಂಗ್ ಸ್ಟ್ರಿಕ್ಟ್ಲಿ ಬೈ ದಿ ಡಿಕ್ಟಮ್ ಆಫ್ ಸುಪ್ರೀಂ ಕೋರ್ಟ್. ನೀವು ನಿಮ್ಮ ಪ್ರಶ್ನೆನೂ ಕರೆಕ್ಟ್. ನಮಗೆ ಮೊನ್ನೆ 2 ದಿವಸ ಈ ಎಕ್ಸ್ಪೀರಿಯನ್ಸ್ ಆಯಿತು. ನಾವು ಸಂಬಂಧಪಟ್ಟವರಿಗೆ ಎಚ್ಚರ ಕೊಟ್ಟಿದ್ದೀವಿ. ಏನು ಎಚ್ಚರ ಕೊಟ್ಟಿದ್ದೀವಿ ಅಂದರೆ, ಯಾರು ಅಬ್ಸ್ಟ್ರಕ್ಟ್ ಮಾಡ್ತಾರೋ ಇಟ್ ಈಸ್ ಅನ್ ಅಫೆನ್ಸ್. ಅಬ್ಸ್ಟ್ರಕ್ಟಿಂಗ್ ಎ ಪಬ್ಲಿಕ್ ಸರ್ವೆಂಟ್ ಟು ಡಿಸ್ಚಾರ್ಜ್ ಇಸ್ ಡ್ಯೂಟಿ. ಇದು ರಿಪೀಟ್ ಆದರೆ ನಾವು ಕ್ರಮ ತಗೊಳ್ತೀವಿ. ಎರಡನೇದು, ವೈ ವಿ ಶುಡ್ ನಾಟ್ ಡಿಸ್ಕನೆಕ್ಟ್ ದಿ ಪವರ್ ಆ್ಯಂಡ್ ವಾಟರ್ ಸಪ್ಲೈ ಟು ದೋಸ್ ಪೀಪಲ್. After all, if you are not interested in disclosing your information, say, I will not do it. But you can't prevent us from asking that. ಈಗಾಗಲೇ BBMPಗೆ ನಾವು ಈ ಸಂಬಂಧ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ, ರೈಟಿಂಗ್ನಲ್ಲೂ ತಿಳಿಸಿ. ಅಧಿಕೃತವಾಗಿ ನಾವು ಸರ್ಕಾರದಿಂದ ಹೇಳ್ತೀವಿ. ಬೇಡ ಜಂಗಮ, ಬುಡ್ಗ ಜಂಗಮ, ತುಂಬಾ ಲಾರ್ಜ್ ನಂಬರ್ ಆಫ್ ಪೀಪಲ್ ರಿಜಿಸ್ಟರಿಂಗ್ ಬೇಡ ಜಂಗಮ ಸೆಪರೇಟ್ ಆಯ್ತು ಸರ್. ಅಲ್ಲ, ಒಂದು ಬುಡುಗ ಜಂಗಮ, ಬೇಡ ಜಂಗಮ ಅನ್ನೋದು ಅಧಿಕೃತ ಪಟ್ಟಿಯಲ್ಲಿದೆ. ಕೆಲವರು ಅದನ್ನು ದುರುಪಯೋಗ ಮಾಡಿ ನಾವು ಬುಡುಗ ಜಂಗಮ, ಬೇಡ ಜಂಗಮ ಅಂತ ಸೇರಿಸ್ತಾ ಇದ್ದಾರೆ. ನಾವು ಈಗಾಗಲೇ ಒಂದು ಕ್ಲಾರಿಫಿಕೇಶನ್ ಕೊಟ್ಟಿದ್ವಿ ಜಿಲ್ಲಾಧಿಕಾರಿಗಳಿಗೆ, ನಮ್ಮ ಆಯೋಗಕ್ಕೆ. ಯಾವುದೋ ಕಾರಣಕ್ಕೆ ನೀವು ಸಮೀಕ್ಷೆಯಲ್ಲಿ ಸೇರ್ಪಡೆ ಆಗಿದ್ದೀರಾ ಅನ್ನೋ ಒಂದೇ ಕಾರಣದಿಂದ ನಿಮಗೆ ಜಾತಿ ಪತ್ರ ಸಿಗೋದಿಲ್ಲ. ನೀವು ಜಾತಿ ಪತ್ರ ಪಡಿಬೇಕಾದ್ರೆ ಅದಕ್ಕೆ ಬೇರೆ ಕ್ರಮ ಇದೆ, ಬೇರೆ ಕಾನೂನಿದೆ, ಬೇರೆ ಪ್ರೊಸೀಜರ್ ಇದೆ. ಅದರ ಪ್ರಕಾರ ನೀವು ಹೋಗಬೇಕು. merely because your name is included here, it is not automatic that you will get a caste certificate. This is one. Second thing, we are also working. ನಮ್ಗೆ ಒಂದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಸರ್. ಅದರ ಆಧಾರದ ಮೇಲೆ ವಿ ಆರ್ ವರ್ಕಿಂಗ್ ಹೌ ಟು ಪ್ರಿವೆಂಟ್ ದಿಸ್. ಎಸ್, ನೀವು ಸಾರ್ ಕೇಳಿದ್ರು ಬೇಡ ಸಂಗಮ ಮತ್ತು ಪ್ರಯತ್ನ. ಈಗ ಉತ್ತರ ಕರ್ನಾಟಕದಲ್ಲಿ ಆ ಥರ ಭಾಳ ಕನ್ಫ್ಯೂಷನ್ ಇದೆ. ಈಗ ಅಂದ್ರೆ ಕೆಲವು ಸರ್ಟಿಫಿಕೇಟ್ ತೊಗೊಂಡಿದ್ದಾರೆ. ಎಸ್, ಈಗ ಅದನ್ನ ಅವರು ಸಮೀಕ್ಷೆಯಲ್ಲಿ ಒಳಪಡ್ತಾರೋ ಅಥವಾ ಹೊರಗಡೆ ಸರ್ಟಿಫಿಕೇಟ್ ತರ್ಕೊಂಡಿರೋರನ್ನ ನಾವು ಸಮೀಕ್ಷೆಯಿಂದ ಹೊರಗಡೆ ಇಡೋಕ್ಕಾಗಲ್ಲ. ಒಂದು, ಯಾಕೆಂದರೆ ಯಾರಾದರೂ ಫೇಕ್ ಸರ್ಟಿಫಿಕೇಟ್ ತಗೊಂಡಿದ್ರೆ ಅದು ಡಿಸ್ಟ್ರಿಕ್ಟ್ ಕ್ಯಾಸ್ಟ್ ವೆರಿಫಿಕೇಷನ್ ಕಮಿಟಿ ಅಂತಿದೆ. ಅದರಲ್ಲಿ ಯಾರಾದರೂ ಅರ್ಜಿ ಸಲ್ಲಿದ್ರೆ ತನಿಖೆ ನಡೆಯುತ್ತೆ. ತನಿಖೆ ನಡೆದು ಅವಕಾಶ ಕೊಟ್ಟು ಅವರೊಂದು ತೀರ್ಮಾನ ಮಾಡ್ತಾರೆ, ಇದು ಫೇಕು, ಅದು ಫೇಕ್ ಅಲ್ಲ ಅಂತ. ಅದರ ಮೇಲೆ ಅಪೀಲ್ ಇದೆ. ಆ ಪ್ರಕ್ರಿಯೆ ಬೇರೆ. ಅದನ್ನು ಡಿಸೈಡ್ ಮಾಡೋದಕ್ಕೆ ನಮ್ಮ ಆಯೋಗಕ್ಕೆ ಅಧಿಕಾರ ಇಲ್ಲ. ಸರ್, ಈಗ ಆದಿ ಕರ್ನಾಟಕ, ಆದಿ ದ್ರಾವಿಡ ನಿಮಗೆ ಗೊತ್ತು ಸರ್. ಹಳೆ ಮೈಸೂರು ಭಾಗ ಮತ್ತು ಉತ್ತರ ಕರ್ನಾಟಕದಲ್ಲಿ ಒಂದೇ
ಸಮುದಾಯ ಇರ್ತಕ್ಕಂಥದ್ದು ಬೇರೆ ಬೇರೆ ಆದಿ ಕರ್ನಾಟಕ ಅಂತ ಆ ಕಡೆ ಆದಿ ದ್ರಾವಿಡ ಆಗಿದೆ. ಅದನ್ನ ಯಾವ ಥರ ನೀವು ಕ್ಲಾರಿಫೈ ಮಾಡೋಕ್ಕಾಗ್ತೀಗ? ನಾವು ಮೇನ್ ಪರ್ಪಸ್ಸೇ ಇದರಲ್ಲಿ ಒನ್ ಆಫ್ ದಿ ಮೇನ್ ಪರ್ಪಸ್ ಇವತ್ತು ಸಮೀಕ್ಷೆಯಲ್ಲಿ ನಿಮ್ಮ ಜಾತಿ ಉಪಜಾತಿ ನಿಮ್ಮ ಜಾತಿ ಹೆಸರು ಹೇಳಿಪ್ಪ ಯಾವುದಿರಬೇಕು? ಈ 100 ಅಂದ್ರಲ್ಲಿ ಒಂದಿರಬೇಕು. ಈ 100 ಅಂದ್ರಲ್ಲಿ ಆದಿ ಕರ್ನಾಟಕ ಅಂತಿದೆ. ಯಾರಾದರೂ ಆದಿ ಕರ್ನಾಟಕ ಅಂತ ಹೇಳಿದ್ರೆ ನೀವು ದಯವಿಟ್ಟು ನಿಮ್ಮ ಉಪಜಾತಿ ಹೇಳಿ ಅಂತ ಕೇಳ್ತೀವಿ. ಅವ್ರು ಉಪಜಾತಿ ಹೇಳಿದ್ರೆ ಮುಂದಿನ ಪ್ರಶ್ನೆ, ಒಂದು ವೇಳೆ ಹೇಳಲಿಲ್ಲ ಅಂತ ಇಟ್ಕೊಳ್ಳಿ, ನೀವು ಆದಿ ಕರ್ನಾಟಕ ಅಂತಲೇ ನಾವು ಬರ್ಕೊಂಡು ಬೇರೆ ಮಾಹಿತಿಯನ್ನು ನಾವು ಸಂಗ್ರಹ. ನಾನು ಆಗಲೇ ಹೇಳಿದೆ 3 ಕಾರಣಕ್ಕೆ ನಮ್ಮ ಮಾಹಿತಿಯ ಪ್ರಕಾರ ಆ್ಯಸ್ ಆನ್ ನಾವು ನಮ್ಮ ರಾಜ್ಯದಲ್ಲಿ ಈ ಮೂಲ ಜಾತಿಯನ್ನು ತಿಳಿಪಡಿಸ್ತಾರೆ. ನಾನು ಪ್ರಾರಂಭದಲ್ಲೇ ಹೇಳಿದೆ ನಿಮ್ಮ ಪ್ರಶ್ನೆ. ಹಾಂ, ಎಸ್ ಎಸ್ ಪ್ಲೀಸ್. ಎಸ್ ಎಸ್ ನಾವು ಅದನ್ನು ತಗೊಳ್ತೀವಿ, ಸಮೀಕ್ಷೆಯಿಂದ ಹೊರಗಡೆ ಇಡೋಲ್ಲ. ಬಿಕಾಸ್ ಇಟ್ ಈಸ್ ದ ಪ್ರೊಕ್ಲಮೇಷನ್ ಮೇಡ್ ಬೈ ದಿ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಆ ಪ್ರೊಕ್ಲಮೇಷನ್ನಲ್ಲಿ ಆದಿ ಕರ್ನಾಟಕ ಆದಿ ದ್ರಾವಿಡ ಅನ್ನೋ ಜಾತಿಗಳು ಅಂತ ನಮೂದಾಗಿದೆ. ಹೌದಪ್ಪ, ನಾನು ತಗೊಂಡಿದ್ದೀನಿ ಆ ಕ್ಯಾಸ್ಟ್ ಸರ್ಟಿಫಿಕೇಟು ಅಂತಂದರೆ ನಾನು ಇಲ್ಲ ಅಂತ ಅನ್ನೋಕ್ಕಾಗತ್ತಾ? ಬಟ್ ಕ್ಲಾಸಿಫಿಕೇಷನ್, ಒಳ ಮೀಸಲಾತಿ ಕಲ್ಪಿಸೋದಕ್ಕೆ, ವೈಜ್ಞಾನಿಕ ವರ್ಗೀಕರಣ ಮಾಡೋದಕ್ಕೆ, ಈ ಕನ್ಫ್ಯೂಷನ್ ನಿವಾರಣೆ ಆಗಬೇಕು ಅನ್ನೋ ದೃಷ್ಟಿಯಿಂದ ಈ ಸಮೀಕ್ಷೆಯಲ್ಲಿ ಒಂದು ಮುಖ್ಯವಾದಂಥ ನಾವು ಪ್ರಶ್ನೆ ಎತ್ತಿರೋದು ನಿಮ್ಮ ಮೂಲ ಜಾತಿ ತಿಳಿಸಿ. ಸರ್, ಈಗ ಮೂಲ ಜಾತಿ ಗೊತ್ತಿಲ್ಲದೆ ಇರೋರು ಡಿಕ್ಲೇರ್ ಮಾಡಕ್ ಆಗದೆ ಇರೋರು ಏಕೆ ಅಂದ್ರೆ ಎಡಿ ಅಂತ ಬರೀತಾರೆ ಸರ್. ವಿಚ್ ಬಾಸ್ಕೆಟ್ ವಿಲ್ ಯು ಪುಟ್ ದೆಮ್ ಇನ್ ಫೈನಲಿ? ಹೌದು, ಅಲ್ಲ, ಯಾವ ಬಾಸ್ಕೆಟ್ ಅಲ್ಲಿ ಹಾಕ್ತೀರಾ ಸರ್? ಬಿಕಾಸ್ ಏಕೆ ನೌ ಐ ಕ್ಯಾನಾಟ್ ಟೆಲ್ ಯು ಮೈ ಫ್ರೆಂಡ್. ನೌ ಐ ಕ್ಯಾನಾಟ್ ಟೆಲ್ ಯು ಮೈ ಫ್ರೆಂಡ್. It is the work of the commission. We will do it after collecting empirical data. We will analyze the data. When we will arrive at certain standards, based on that we will take a decision. Now I will not disclose that. Sir, what about these communities like Mansa, which have not been included amongst 101 communities? Where will they have to register from? ಈ ಸಂಬಂಧ ಒಂದು ಗಂಭೀರವಾದಂಥ ಪ್ರಶ್ನೆ. ಮನ್ಸ, ಕೆಂಬಟ್ಟಿ, ಮಾದಿಗ ದಾಸರಿ, ಈ ಥರ ಕೆಲವು ಇದೆ. ವಿ ಆರ್ ಥಿಂಕಿಂಗ್, ದಿ ಕಮಿಷನ್ ಈಸ್ ಥಿಂಕಿಂಗ್ ಆ್ಯಂಡ್ ರಿಸರ್ಚಿಂಗ್ ಏನಂತ ಅಂತಂದರೆ ಇವರನ್ನು ಪರಿಶಿಷ್ಟ, ಈಗಾಗಲೇ ಅವರು ಆದಿ ದ್ರಾವಿಡ ಆದಿ ಕರ್ನಾಟಕ ಅಂತ ಜಾತಿ ಪತ್ರ ಪಡೆದು ಮೀಸಲಾತಿ ಸೌಲಭ್ಯನ ಅನುಭವಿಸ್ತಾ ಇದ್ದಾರೆ. ಅವ್ರಿಗೊಂದು ಮೂಲ ಜಾತಿನೂ ಇದೆ. ಆದರೆ ದುರಾದೃಷ್ಟವಶಾತ್ ಆ ಮೂಲ ಜಾತಿಯ ಹೆಸರು ಈ 101 ಪಟ್ಟಿಯಲ್ಲಿಲ್ಲ. ಪರಮೇಶ್, ಏನು ಮಾಡಬೇಕು? ವಿ ಆರ್ ಥಿಂಕಿಂಗ್ ಆ್ಯಂಡ್ ಎಕ್ಸ್ಪ್ಲೋರಿಂಗ್ ದಿ ಲೀಗಲ್ ಪಾಸಿಬಿಲಿಟೀಸ್ ಟು ಅಡ್ವೈಸ್ ದಿ ಗವರ್ನಮೆಂಟ್ ಟು ಟೇಕ್ ಸ್ಟೆಪ್ಸ್ ಟು ಇನ್ಕ್ಲೂಡ್ ದೆಮ್ ಇನ್ ದಿಸ್ ಲಿಸ್ಟ್. ವಿ ಆರ್ ಎಕ್ಸ್ಪ್ಲೋರಿಂಗ್. ಅಲ್ಲ, ಅದು ನಾವು ಇನಿಷಿಯೇಟ್ ಮಾಡ್ತೀವಿ. ಅದು ಹೆಂಗೆ ಮಾಡಬೇಕು ಅನ್ನೋದು ಆಮೇಲೆ ಯೋಚನೆ ಮಾಡಿ. ಈಗಾಗಲೇ ಅವರು SC ಇರೋದ್ರಿಂದ ಅವ್ರ ಮುಂದೆ ಸರ್ಟಿಫಿಕೇಟ್ ಬರ್ಬೇಕಂದ್ರೆ ಈ ಲಿಸ್ಟಲ್ಲಿ ಹ್ಯಾಕ್ ತಗೋಬೇಕು? ಅಲ್ಲ, ಈಗ ತಗೊಂಡಿದ್ದಾರೆ. ಅದು ಅವ್ರ ಮಕ್ಕಳಿಗೆ ಅಲ್ಲ, ಅದಕ್ಕೆ ನಾವೇನು ಮಾಡಿದ್ವಿ, ಈ ಸಮಸ್ಯೆ ನಮ್ಗೆ ಗೊತ್ತಾಗಿ ಇದೊಂದು ಜಿನಾಯಿನ್ ಸಮಸ್ಯೆ ಅಂತ ನಮ್ಗೆ ಅರಿವಾಗಿದೆ. ಇದರ ರಿಪಲಿಂಗ್ ಎಫೆಕ್ಟ್ಸ್ ಏನು ಅಂತ ಗೊತ್ತಾಗಬೇಕು. ಈಗ ನನ್ನ ಜಾತಿ ಹೆಸರು ನೀವು ನಾಳೆ ದಿವಸ ಸೇರಿಸ್ಕೊಂಡ್ಬಿಟ್ರೆ ಅಲ್ಲ ಅಲ್ಲ ಜಸ್ಟ್ ಐ ಆಮ್ ಆಸ್ಕಿಂಗ್, ಒಂದು ಹೈಪಥೆಟಿಕಲ್ ಕ್ವಶನ್ ಕೇಳ್ತಾ ಇದ್ದೀನಿ. ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕು. ಕಾನೂನಲ್ಲಿ ಅವಕಾಶ ಇದೆ ಅಂತ ನೋಡಬೇಕು, ಪ್ರಕ್ರಿಯೆ ಏನು ಅಂತ ನೋಡಬೇಕು. ಬಟ್ ವಿ ಆರ್ ದಿ ಕಮಿಷನ್ ಈಸ್ ಎಕ್ಸ್ಪ್ಲೋರಿಂಗ್ ದಿ ಪಾಸಿಬಿಲಿಟಿ ಆಫ್ ಮೇಕಿಂಗ್ ಎ ರೆಕಮೆಂಡೇಶನ್ ದಟ್ ದೀಸ್ ಥಿಂಗ್ಸ್ ಆರ್ ಟು ಬಿ ಇನ್ಕ್ಲೂಡೆಡ್ ಇನ್ ದಿ ಲಿಸ್ಟ್ ಆಫ್ SC. Sir, beyond 3, have you got many more, sir, from the as the request? ಮೇಬಿ ನಮ್ಮ ಗಮನಕ್ಕೆ ಬಂದಿರೋದು. ಉಡುಪಿ ಪ್ರದೇಶದಲ್ಲಿ ಮೇರ ಅಂತಿದೆ ಒಂದು ಜಾತಿ. ಅವರು ನಮಗೊಂದು ಇದು ಕೊಟ್ಟಿದ್ದಾರೆ, ರಿಕ್ವಿಸಿಷನ್ ಕೊಟ್ಟಿದ್ದಾರೆ. ಮೇರ, ಕೆಂಬಟ್ಟಿ, ಮಾನ್ಸ, ಮಾದಿಗ ದಾಸರಿ, ಈಗ ನಮ್ಮ ಮುಂದೆ ಇರೋ 4. ದೇರ್ ಮೇ ಬಿ ಸಮ್ ಅದರ್. So sir, under the current survey, since their caste name is not there, they will have to identify either as AKD. Yes.
ದೇರ್ ಇಸ್ ನೋ ಕ್ವಶನ್ ಆಫ್ ಎಕ್ಸ್ಕ್ಲೂಡಿಂಗ್ ದೆಮ್. ಕರ್ನಾಟಕದಲ್ಲಿ ಸಮೀಕ್ಷೆ ಏನಾಗ್ತಾ ಇದೆ, ಪ್ಲೀಸ್. ಸಮೀಕ್ಷೆ ಏನಾಗ್ತಾ ಇದೆ ತುಂಬ ವೈಜ್ಞಾನಿಕವಾಗಿ ಆಗ್ತಾ ಇದೆ. ಹಾಗಾಗಿ ಇದನ್ನು ಈಗೇನು ಯೂನಿಯನ್ ಗೌರ್ಮೆಂಟ್ ಸೆನ್ಸಸ್ ಮತ್ತು ಕ್ಯಾಟ್ ಸೆನ್ಸಸ್ ಮಾಡಬೇಕು ಅಂತ ಏನಿದೆ, ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ತಮ್ಮ ಹತ್ರ ಏನಾದರೂ ಮಾಹಿತಿ ಕೇಳಿದಾರ ತಮ್ಮ ಕಡೆಯಿಂದ? ಹೌದು. ಕೇಂದ್ರ ಸರ್ಕಾರ, ಕರ್ನಾಟಕ ರಾಜ್ಯ ಈ ಸಮೀಕ್ಷೆಯನ್ನು ಯಾವ ರೀತಿ ನೀವು ನಡೆಸ್ತಾ ಇದ್ದೀರಾ, ನಿಮ್ಮ ಈ ಗವರ್ನೆನ್ಸಿಂದ ಯಾವ ರೀತಿ ಆ್ಯಪನ್ನು ಡೆವಲಪ್ ಮಾಡಿದ್ದೀರಾ, ಯಾವ ರೀತಿ ಇದನ್ನು ಸ್ಟೇಜಸ್ನಲ್ಲಿ ಡೆವಲಪ್ ಮಾಡಿದ್ದೀರಾ ಅಂತ ನಮ್ಮನ್ನು ಕೇಳಿದ್ದಾರೆ. ನಾವು ಈಗಾಗಲೇ ಅದಕ್ಕೆ ಒಂದು ಉತ್ತರ ರೆಡಿ ಮಾಡಿ ಕಳಿಸಿದ್ವಿ. ಫಸ್ಟ್ ಟೈಮ್ ಆಧಾರ್ ಇಸ್ ಯೂಸ್ಡ್ ಫಾರ್ ಇದು ಯಾಕೆಂದರೆ ನನಗೆ ಗೊತ್ತಿಲ್ಲ, ಸಬ್ಜೆಕ್ಟ್ ಟು ವೆರಿಫಿಕೇಷನ್. ಇಡೀ ದೇಶದಲ್ಲಿ ಈ ರೀತಿಯ ಒಂದು ಪ್ರಯತ್ನ ಇದು ಮೊದಲನೇ ಬಾರಿ. ಸರ್, ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಎಷ್ಟು ಕುಟುಂಬಗಳಿದೆ, ಪ್ರೋಗ್ರೆಸ್ ಎಷ್ಟಾಗಿದೆ? ನಿಮ್ಮ ಇದರಲ್ಲಿ ಇರಬೇಕು ನೋಡಮ್ಮ. ಇವತ್ತು ನಾವು ಪ್ರೆಸ್ ನೋಟ್ ಕೊಟ್ಟಿದ್ದೀವಲ್ಲ, ಅದರಲ್ಲಿ ಇದೆ ನೋಡಮ್ಮ. ಎಷ್ಟು ಪರ್ಸೆಂಟ್ ಆಗಿದೆ? 50% 36% ಆಗಿದೆ with regard to SC households. So 36% ಅಂದರೆ ಕಂಪೇರ್ಡ್ ಟು 2011 ಸೆನ್ಸಸ್. ಸೊ 2025 ಪ್ರಾಜೆಕ್ಟೆಡ್ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಬಟ್ 2011 ಸೆನ್ಸಸ್ಗೆ ಶೇಕಡ 36 ಆಗಿದೆ SC household. ಅದೇ ಲೋಯೆಸ್ಟ್. ಹೌದು. ಈಗ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶೇಕಡ 70% ಆಗಿದೆ. BBMPಯಲ್ಲಿ ಸ್ವಲ್ಪ ಮಂದಗತಿಯಲ್ಲಿ ನಡೀತಾ ಇದೆ. ಬಟ್ ಅದಕ್ಕೂ ಕೂಡ ನಾವು ಈಗ ಆಲ್ರೆಡಿ ರಿವ್ಯೂ ಮಾಡಿ ಆನ್ಲೈನಲ್ಲಿ ಬರ್ಬೋದು. ಅಲ್ಲ ಅದಕ್ಕೆ BBMPನಲ್ಲಿ ಆಲ್ ಹೌಸಸ್ ಸರ್ವೆ, ಇದು ನಾನ್ SC ಹೌಸಸ್ಸು 13,98,037. SC ಹೌಸಸ್ಸು 57,240. ಇದನ್ನು ಇಂಪ್ರೂವ್ ಮಾಡೋದಕ್ಕೆ 3 ದಿವಸದಿಂದ ನಮ್ಮ ಕಮಿಷನರ್ ಅವರು ಹೇಳಿದಂಗೆ ಮೇಜರ್ ಮಣಮಣ್ಣನು, ನಮ್ಮ ಯತೀಶ್ ಅವರು, ಡೈರೆಕ್ಟರ್ ಇ ಗವರ್ನೆನ್ಸ್, ಇವರೆಲ್ಲ ನಾವು ಕೂತು BBMP ಜೊತೆ ಸಭೆ ಮಾಡಿ ಅವ್ರಿಗೊಂದಷ್ಟು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ವಿ. BBMP ಲೆವೆಲಲ್ಲಿ ಒಂದು ಕೋಆರ್ಡಿನೇಷನ್ ಕಮಿಟಿ ಮಾಡಿ ಅಂತ ಹೇಳಿದ್ದೀವಿ, ಒಂದು ಕಂಟ್ರೋಲ್ ರೂಮ್ ಮಾಡಿ ಅಂತ ಹೇಳಿದ್ದೀವಿ. SC ಪಾಪ್ಯುಲೇಷನ್ ಡೆನ್ಸಿಟಿ ಎಲ್ಲಿ ಜಾಸ್ತಿ ಇದೆಯೋ ಅಲ್ಲಿ 2 ಎನ್ಯುಮರೇಟರ್ಸನ್ನು ಹಾಕಿ ಅಂತ ಹೇಳಿದ್ದೀವಿ. ನಾನ್ SCs ಇರೋ ಕಡೆ 1 ಎನ್ಯುಮರೇಟರ್ಗೆ 2 ಯೂನಿಟ್ ಕೊಡಿ ಅಂತ ಹೇಳಿದ್ದೀವಿ. ಬೆಂಗಳೂರು ಸಿಟಿ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಸರ್ಕಾರಿ ಶಾಲೆಗಳು ಕಡಿಮೆ, ಆದ್ದರಿಂದ ಪ್ರೈವೇಟ್ ಶಾಲೆಗಳಲ್ಲೂ ಇರ್ತಕ್ಕಂಥ ಟೀಚರ್ಸನ್ನು ನೀವು ಎನ್ಯುಮರೇಟ್ ಮಾಡಿಕೊಳ್ಳಿ ಅಂತ ಹೇಳಿದ್ದೀವಿ. ಟ್ರೈನಿಂಗು 1 ಸಲ ಅಲ್ಲ 2 ಸಲ ಕೊಡಿ ಅಂತ ಸೂಚನೆ ನೀಡಿದ್ದೀವಿ. ವಿ ಹ್ಯಾವ್ ಆಲ್ ಟೇಕನ್ ಸಮ್ ಆಫ್ ದಿ ಸ್ಟೆಪ್ಸ್ ಟು ಇಂಪ್ರೂವ್ ದಿ ಸಿಚುಯೇಷನ್. ಎಸ್, ಈಗ ಆಲ್ರೆಡಿ ಅದು ಆರ್ಥಿಕ ಇಲಾಖೆ ಜೊತೆಗೆ ನಾವು ಚರ್ಚೆಯಲ್ಲಿದ್ದೇವೆ. ಆಸ್ ಆಫ್ ನಾವು ಈಗ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಒಂದು ಜಿಒ ಇದೆ. ಅವರು ಏನು ಪೇಯ್ಡ್ ಲೀವ್ ಈ ಸಂದರ್ಭದಲ್ಲಿ ಅವ್ರನ್ನ ಕೆಲಸಕ್ಕೆ ನಾವು ತಗೊಂಡಾಗ ಅದನ್ನು ಯಾವ ರೀತಿಯಾಗಿ ಮಾನದಂಡಗಳಿದೆ ಅಂತ ಹೇಳ್ಬಿಟ್ಟು ಆ ಮಾನದಂಡಗಳ ಮುಖಾಂತರ ನಾವು ಶಿಕ್ಷಕರಿಗೆ ನಾವು ರೆಮ್ಯುನರೇಷನ್ ಕೊಡುವಂಥದ್ದು ಮಾಡ್ತೇವೆ. ನಾನ್ ಟೀಚರ್ಸ್ ಏನಿದ್ದಾರೆ ಅದಕ್ಕೆ ಈಗ ಆಲ್ರೆಡಿ ಆರ್ಥಿಕ ಇಲಾಖೆಯನ್ನು ಮೊನ್ನೆ ಸಿಕ್ಕಿದೆ. 5,000 rupees ಫ್ಲಾಟ್ ರೇಟ್. ಯಾವ್ಯಾವ ಎನ್ಯುಮರೇಟರ್ ಅಪಾಯಿಂಟ್ ಆಗಿದ್ದಾರೆ ಅವರಿಗೆ ನಾವು 5,000 rupees ಕೊಡ್ತೇವೆ. ಪ್ಲಸ್ ಇನ್ ಅಡಿಷನ್ ಟು ದ್ಯಾಟ್ ಎವ್ರಿ SC ಹೌಸ್ ಹೋಲ್ಡ್ ಕವರ್ಡ್, ಅವ್ರು ಎಷ್ಟು ಒಂದೊಂದು SC ಹೌಸ್ ಹೋಲ್ಡ್ ಕವರ್ಡ್ ಅದಕ್ಕೆ 100 ಈಚ್ SC ಹೌಸ್ ಹೋಲ್ಡ್ಗೆ 100 rupees ಆಗಿ ನಾವು ಆ್ಯಡ್ ಮಾಡ್ತೀವಿ. ಸೊ ಎವ್ರಿ 100 ಹೌಸ್ ಹೋಲ್ಡ್ಸ್ ದೇ ಗೆಟ್ ಅನ್ ಅಡಿಷನಲ್ ಅಮೌಂಟ್ ಆಫ್ 10,000 rupees. ಸೊ ನಂಬರ್ ಆಫ್ ಹೌಸ್ ಹೋಲ್ಡ್ಸ್ ಕವರ್ ಮಾಡಿರೋ ಆಧಾರದ ಮೇಲೆ ನಾವು ಒಂದು ರೆಮ್ಯುನರೇಷನ್ನ ಫಿಕ್ಸ್ ಮಾಡಿದ್ದೇವೆ. ಅದೇ ಇದು ಡಿಫರೆನ್ಸ್ ಒಂದು ಟೀಚರ್ಸ್, ಗೌರ್ಮೆಂಟ್ ಟೀಚರ್ಸ್ಗೂ ಫಾರ್ಮುಲಾ ಇದೆ. ಅವರು ರಜೆಯಲ್ಲಿ ಇರುವಾಗ ಅವ್ರು ಕೆಲಸ ಕೊಡುವಾಗ ಏನು ಮಾಡಬೇಕು ಅಂತ ಫಾರ್ಮುಲಾ ಇದೆ, ಫಾಲೋ ಮಾಡ್ತಾ ಇದ್ವಿ. ಯಾರ್ಯಾರು ಟೀಚರ್ಸ್ ಇಲ್ವೋ ಅವ್ರಿಗೂ ಈಗ ನಮ್ಮ ರಾಕೇಶ್ ಅವ್ರು ಹೇಳಿರುವಾಗ 5,000 + 100 rupees ಫಾರ್ಮುಲಾ ಫಾಲೋ ಮಾಡ್ತಾರೆ. ನಾವು ಎಲ್ಲ ಶಿಕ್ಷಣ ಯೂನಿವರ್ಸಿಟೀಸ್ ನಮ್ಮ ಕರ್ನಾಟಕದಲ್ಲಿ ಏನಿದೆ ಅವರಿಂದ ಮಾಹಿತಿಯನ್ನು ಕೇಳಿದ್ದೀವಿ, ಬಂದಿದೆ. ನಮ್ಮ ತಜ್ಞರು ಅದನ್ನು ಅನಾಲಿಸಿಸ್ ಮಾಡ್ತಾರೆ. 43 ಇಲಾಖೆಗಳಲ್ಲಿ 40 ಇಲಾಖೆಗಳಷ್ಟು ಮಾಹಿತಿ ನಮಗೆ ಬಂದಿದೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ. ಅದನ್ನು ನಮ್ಮ ತಜ್ಞರು ಅನಾಲಿಸಿಸ್ ಮಾಡ್ತಾರೆ. ಆಮೇಲೆ
ರಾಜಕೀಯ ಪ್ರಾತಿನಿಧ್ಯದ ಮಾಹಿತಿಯನ್ನು ನಾವು ಕೇಳಿದ್ದೀವಿ, ಪಂಚಾಯಿತಿಯಿಂದ ಪಾರ್ಲಿಮೆಂಟ್ವರೆಗೂ ಅದು ಬಂದಿದೆ, ಅದನ್ನು ಅನಾಲಿಸಿಸ್ ಮಾಡ್ತಾಯಿದ್ದೆ. ಮತ್ತು ಈ ನಿಗಮಗಳು, ಬೋರ್ಡ್ಸು, ಕಾರ್ಪೊರೇಷನ್ಸು ಇಲ್ಲಿಂದ ಯಾರ್ಯಾರು ಬೆನಿಫಿಟ್ಸ್ ತಗೊಂಡಿದ್ದಾರೆ, ಯಾವ್ಯಾವ ಕಮ್ಯುನಿಟಿಗೆ ಎಷ್ಟು ಹೋಗಿದೆ, ಆ ಮಾಹಿತಿನೂ ಬಂದಿದೆ, ಅದನ್ನು ನಾವು ಅನಾಲಿಸಿಸ್ ಮಾಡ್ತಾಯಿದ್ದೀವಿ. ಸರ್, ಇದು ಎಲ್ಲಿ ಅರ್ಧಂಬರ್ಧ ಮಾಹಿತಿ ಅಥವಾ ಬರದೇ ಇದೆಯೋ ಅವ್ರಿಗೆಲ್ಲ ವಾರ್ನಿಂಗ್, ವಾರೆಂಟ್ ನೋಟಿಸು ಕೊಟ್ಟಿದ್ದೀವಿ. ಎಸ್ ಪರ್ ರಾಜಕೀಯ ಪ್ರಾತಿನಿಧ್ಯದ ಸೋರ್ಸ್ ಹೆಂಗೆ, ಯಾರ ಕಡೆಯಿಂದ ತಗೋತಾ ಇದ್ದೀವಿ? ನಾವು ಎಲೆಕ್ಷನ್ ಇದರಿಂದ ತಗೊಂಡು ಎಲೆಕ್ಷನ್ ಕಮಿಷನ್, ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ, ಎಲೆಕ್ಷನ್ ಕಮಿಷನ್ ಆಫ್ ಸ್ಟೇಟ್, ಆಮೇಲೆ ರೂರಲ್ ಆ್ಯಂಡ್ ಪಂಚಾಯತ್ ರಾಜ್. ಅಲ್ಲ, ಇದು ನಮ್ಮ ಪಂಚಾಯತ್ ರಾಜ್ ಅದರಲ್ಲೇ ಬರ್ತದೆ. ಆದರೆ ಇದು ಮಾಹಿತಿ ಬಂದಿದೆ, ನಾವೀಗ ಅನಾಲಿಸಿಸ್ ಮಾಡ್ತಾ ಇದ್ದೀವಿ. ಬೇಡ ಜಂಗಪ್ಪ ಅಬ್ನಾರ್ಮಲ್ ಇನ್ಕ್ರೀಸ್ ಆದರೆ ಈಕ್ವೇಷನ್ ಚೇಂಜ್ ಆಗಲ್ವಾ, ಅನಾಲಿಸಿಸ್ ಚೇಂಜ್ ಆಗಲ್ಲ? ದಟ್ ವಿ ಆರ್ ವರ್ಕಿಂಗ್ ಆನ್. ಯು ಆರ್ ರೈಟ್. ಈಕ್ವೇಷನ್ ಚೇಂಜ್ ಆಗುವ ಸಾಧ್ಯತೆ ಬಿಕಾಸ್ ಆಫ್ ಎಸ್ಕಲೇಷನ್ ಇನ್ ಪಾಪ್ಯುಲೇಷನ್. ಬಟ್ ದೇರ್ ಆರ್ ಸರ್ಟನ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಪಾಪ್ಯುಲೇಷನ್ ಎಸ್ಕಲೇಷನ್ನು 1 ಲಕ್ಷ ಇರೋದು 10 ಲಕ್ಷ ಆಗಿಬಿಡ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ವಿಶ್ವಸಂಸ್ಥೆಯವರು ಇವತ್ತು ಬೆಳಗ್ಗೆ 9 ಗಂಟೆಗೆ ಭಾರತದ ಒಟ್ಟು ಜನಸಂಖ್ಯೆ ಇಷ್ಟು ಅಂತ ಹೇಳ್ತಾರೆ, ನಾಳೆ ಬೆಳಗ್ಗೆ ಮತ್ತೆ ಅನೌನ್ಸ್ ಮಾಡ್ತಾರೆ. ಈ 24 ಅವರ್ಸ್ನಲ್ಲಿ ಎಷ್ಟು ಜಾಸ್ತಿ ಆಗಿದೆ ಅನ್ನೋದಕ್ಕೆ ಅವರೊಂದು ಫಾರ್ಮುಲಾ ಇದೆ. ದಟ್ ಈಸ್ ಇಂಟರ್ನ್ಯಾಷನಲಿ ಅಕ್ಸೆಪ್ಟೆಡ್ ಫಾರ್ಮುಲಾ ಆ್ಯಂಡ್ ಆಲ್ ಕಂಟ್ರೀಸ್ ಆರ್ ಅಡಾಪ್ಟ್. ಈಗ ನಮ್ಮ ರಾಜ್ಯದಲ್ಲಿ ವರ್ಷ ನಾವು ಸಮೀಕ್ಷೆ ನಡೆಸ್ತೀವ? ಇಲ್ಲ. ಆದರೆ ವರ್ಷ ಬಡ್ಜೆಟ್ ಇದೆಯಾ ಇಲ್ವಾ? ಬಡ್ಜೆಟ್ ಈಸ್ ಪ್ರಿಪೇರ್ಡ್ ಆನ್ ದಿ ಬೇಸಿಸ್ ಆಫ್ ಪ್ರೊಜೆಕ್ಷನ್ಸ್. Therefore, we apply all those principles and we will check and verify. ಅದರ ಜೊತೆಗೆ ಈ ಕಟಬರು ಮತ್ತು ಸಿಳ್ಳೆಕ್ಯಾತ, ಅದರ ಜೊತೆಗೆ ಈಗ ಏನು ಬೋವಿ ಇದೆಯಲ್ಲ, ಬೋವಿಯಲ್ಲಿ ಕಲ್ಲುವಡ್ಡ, ಮಣ್ಣುವಡ್ಡ ಅನೇಕ ಜಾತಿಗಳು ಇನ್ನೂವರೆಗೂ ಎಸ್ ಸಿ ಸೇರಿಲ್ಲ. ಕೆಲವೊಂದು ಜಾತಿಗಳು ಅದರಲ್ಲಿ ಇನ್ಕ್ಲೂಡ್ ಇದೆ. ಅದರಲ್ಲೂ ಕೂಡ ವೇರಿಯೇಷನ್ ಆಗುತ್ತಲ್ಲ? ಇಲ್ಲ, ನಮ್ಮ ಸಮೀಕ್ಷೆಯಲ್ಲಿ ಕಲ್ಲುವಡ್ಡ, ಮಣ್ಣುವಡ್ಡ ಅಂತಲೂ ಸೇರಿದೆ. ಯಾಕೆಂದರೆ 2015ರಲ್ಲಿ ಕೇಂದ್ರ ಸರ್ಕಾರ ಈ ಹೆಸರುಗಳನ್ನು ಪರಿಶಿಷ್ಟ ಜಾತಿ ಬೋವಿ ಅಂತ ಕಾಲಮ್ ಇದೆಯಲ್ಲ, ಅದರಲ್ಲಿ ಸಿನಾನಮಸ್ ನೇಮ್ಸ್ ಅಂತ ನಾವೇನು ಕಳಿತೀವಿ, ಸಮಾನಾಂತರ ಹೆಸರುಗಳು, ಅದರಲ್ಲಿ ಸೇರಿಸಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಾಗ ನಾವು ಅದನ್ನು ನಮ್ಮ ಆ್ಯಪಲ್ಲಿ ನಾವು ತಿದ್ದುಪಡಿ ಮಾಡಿ ಸೇರಿಸ್ತೀವಿ. ಥ್ಯಾಂಕ್ ಯು ಒಂದು ಲೇಟೆಸ್ಟ್ ಡೆವಲಪ್ಮೆಂಟ್ ನಿಮ್ಮ ಗಮನಕ್ಕೆ ತರ್ತಾ ಇದ್ದಾರೆ, ಮೇಜರ್ ಮಾಡಿ. ಅನ್ಫಾರ್ಚುನೇಟ್ಲಿ ಒಂದು ಟೀಚರ್ ಸರ್ವೆ ಮಾಡ್ತಾ ಇರುವಾಗ ಡೈಡ್ ಆ್ಯಕ್ಚುಲಿ. ಅದಕ್ಕೆ ನಾವು ವಿತ್ ದ ಪರ್ಮಿಷನ್ ಆಫ್ ದಿ ಕಮಿಷನ್ ದೇ ಆರ್ ಅನೌನ್ಸಿಂಗ್ ಅ ಕಾಂಪನ್ಸೇಷನ್ ಆಫ್ 15 lakh rupees ಫಾರ್ ದ ಫ್ಯಾಮಿಲಿ. 15 lakh rupees, 15 ಲಕ್ಷ ರೂಪಾಯಿ. ಕಲಬುರಗಿಯಲ್ಲಿ ಶ್ರೀ ನಾಗಶೆಟ್ಟಿ ಅಂತ ಕಲಬುರಗಿ ಸೇಡಮಲ್ಲಿ ಚಿತ್ರಕಲಾ ಶಿಕ್ಷಕರು, ಸಹ ಶಿಕ್ಷಕರು. ಸೊ ನಿನ್ನೆ ದುರಾದೃಷ್ಟವಶ ಈ ಸಮೀಕ್ಷೆ ಸಂದರ್ಭದಲ್ಲಿ ಹಾರ್ಟ್ ಅಟ್ಯಾಕ್ ಆಗಿ 50 lakhs, ಸೊ 15 ಆಯೋಗದಿಂದ ಈಗಾಗಲೇ 15 ಲಕ್ಷ ಕಾಂಪನ್ಸೇಷನ್ ಅಷ್ಟು ಶಿಫಾರಸು ಮಾಡಿದ್ದಾರೆ. ಅದು ನಾವು ಬರೆದಿ ತಗೊಳ್ತಾ ಇದ್ದಾರೆ. ಇಟ್ ವಾಸ್ ಹಾರ್ಟ್ ಅಟ್ಯಾಕ್. ಸೊ ಸಮೀಕ್ಷೆ ಸಂದರ್ಭದಲ್ಲಿ ಆಲ್ರೆಡಿ ಅದನ್ನು ಜಿಲ್ಲಾಧಿಕಾರಿಗಳು ಖುದ್ದಾಗಿ ಭೇಟಿ ನೀಡಿ ನಮಗೆ ವರದಿಯನ್ನು ಮಾಡ್ತಾರೆ. ಬಹುಶಃ ಸಾಯಂಕಾಲದೊಳಗೆ ನಮಗೆ ಸಂಪೂರ್ಣ ವರದಿ ಬರ್ತದೆ. ಪ್ರಧಾನ ಕಾರ್ಯದರ್ಶಿ ಅವರು ಹೇಳಿದಾಗ ಈ ಒಂದು ಸಂದರ್ಭದಲ್ಲಿ ಆನ್ಲೈನ್ ಮಾಡುವ ಶ್ರೀ ನಾಗಶೆಟ್ಟಿ ಆನ್ಲೈನ್ ಮಾಡುವ ಆಧಾರ್ ಆರ್ ಡಿ ನಂಬರ್ ತಗೊಂಡಿದ್ದಾರೆ, ಕ್ಯಾಸ್ಟ್ ಸರ್ಟಿಫಿಕೇಟ್ ತಗೊಂಡು ಆಧಾರ್ Is it the latest figure? ಇದು ಸರ್ ಬೈ 12 PM today is the latest. Every hour we calculate with the app. 1 o'clock, 2 o'clock we do a graph of. ಇವತ್ತು
ಪರ್ ಡೇ ನಾವು 3 ಲಕ್ಷ ಹೋಗ್ಬಿಡಿ. ಸ್ನೇಹಿತರೆ, ಇವತ್ತು ಈಗ 12 ಗಂಟೆಗೆ ಒಟ್ಟು ರಾಜ್ಯದಲ್ಲಿ ಸಮೀಕ್ಷೆ SC ಮನೆಗಳು 49,814. ಈಗ ಅವರೇ ರಿಪೋರ್ಟ್ ಸಾಯಂಕಾಲ ಅಷ್ಟೊತ್ತಿಗೆ ನಾವು 20 ಲಕ್ಷ ದಾಟ್ತೀವಿ ಅನ್ನೋ ವಿಶ್ವಾಸ ನನಗೆ. 31,006 ಜನ ಎನ್ಯುಮರೇಟರ್ಸು ಲಾಗಿನ್ ಆಗಿ ಈಗ ಸಮೀಕ್ಷೆ ನಡೆಸ್ತಾ ಇದ್ದಾರೆ. ಇದು ಇನ್ನೂ ಇನ್ನೂ ಒಂದು 5-6 ಸಾವಿರ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಥ್ಯಾಂಕ್ ಯು. ನಿಮ್ಮ ಸಪೋರ್ಟ್ ಹಿಂಗೆ ಇರಬೇಕು ಅಂತ ನಾನು ಮನವಿ ಮಾಡ್ತೀನಿ. ಧನ್ಯವಾದಗಳು. So if you could tell us, it's nearing the deadline for the internal survey. Are there any roadblocks that you're facing? What's the progress, sir? Could you give us a small update? We had initial certain technical problems.